ಡಿಯರ್ ಫ್ರೆಂಡ್ಸ್, ಇಂದು ನಾವು ಈ ಒಂದು ಮುಂದೆ ಬರುವಂಥ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, KPSCಯಿಂದ KE ನಡೆಯುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉತ್ತಮವಾದಂತಹ ಒಂದು ಕರೆಂಟ್ ಅಫೇರ್ಸ್ ಅಂತ ತಂದಿದ್ದೀವಿ. ಈ ಕರೆಂಟ್ ಅಫೇರ್ಸ್ ತುಂಬ ನಿಮಗೆ ಸಹಾಯ ಮಾಡ್ತವೆ. ಹಾಗಾದರೆ ತಡ ಮಾಡೋದಕ್ಕೆ ಪ್ರಶ್ನೆ ನೋಡ್ಕೊಂಬಿಡೋಣ ಬನ್ನಿ. ಮೊದಲ ಪ್ರಶ್ನೆ ಬಂದು ನಮ್ಮ ಒಂದು 2026 ICC ಪುರುಷರ T20 ವಿಶ್ವಕಪ್ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಳ್ತು ಅಂತಿದೆ. ಆಪ್ಷನ್ಸ್ ನೋಡ್ತಾ ಹೋಗಿ. ನಿಮಗೆ ಭಾರತ, ಐರ್ಲೆಂಡು, ಶ್ರೀಲಂಕಾ, ನ್ಯೂಜಿಲ್ಯಾಂಡ್ ಇದೆ. ಹಾಗಾದರೆ ನಿಮಗೆ ತುಂಬ ಈಸಿ ಇರುವಂಥ ಕ್ವಶನು, ಆದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಒಂದು ಕ್ವಶನ್ ಆಗಿದೆ. ಆನ್ಸರ್ ಯಾವುದಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ನೋಡಿರಿ, ಭಾರತ ಅನ್ನೋದು ನಮಗಿಲ್ಲಿ ಅತಿ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಆಗುತ್ತೆ. ಹಾಗಾದರೆ ಭಾರತ. ಹಾಗಾದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ವಿಷಯ ಚರ್ಚೆ ಮಾಡ್ತಾ ಹೋಗೋಣ. ನೋಡಿರಿ, ಈ ಭಾರತ ಅನ್ನೋದು ನಮಗೆ ಆನ್ಸರ್ ಆಗುತ್ತೆ. ಇಲ್ಲಿ ICC ಪುರುಷರ T20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಿದ್ದು. ಈ ಒಂದು ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ಜಯಗಳಿಸುವ ಮೂಲಕ ವಿಶ್ವ ಚಾಂಪಿಯನ್ ಪಟ್ಟವನ್ನು ತಗೊಳ್ತಾ. ಹಾಗಾದರೆ ನೋಡಿ, ಇಲ್ಲಿ ಕಂಡುಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದಾಗ ಈ ಭಾರತ ಅನ್ನೋದೇನಿದೆ, ಭಾರತ ನಮಗೆ ಇಲ್ಲಿ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತಾ. ಹಾಗಾದರೆ ಇದರ ಪ್ರಶಸ್ತಿಯನ್ನು ಗೆದ್ಕೊಂಡ ದೇಶ ಯಾವುದ್ರಿ? ಭಾರತ ಅಂತೇಳಿ ಆನ್ಸರ್ ಮಾಡ್ತಾ ಹೋಗಿ. ಯಾವುದ್ರಿ? ಭಾರತ. ಎಸ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಾಗುತ್ತೆ ಅಂತ ಬಂದಾಗ, ಮುಂದಿನ ಪ್ರಶ್ನೆ ನೋಡಿ, ನಿಮಗೆ ಇಲ್ಲಿ ಕಣ್ಣಿಗೆ ಕಾಣ್ತಾ ಮುಂದಿನ ಅದ್ಭುತವಾದ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಏನು ಸರ್ ಕ್ವಶನ್ ಅಂತ ಬಂದಾಗ ನೋಡಿ, ಎಸ್, ಈ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ನಾವು. 2026 ಸಾಲಿನ ಪ್ರತಿಷ್ಠಿತ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತಿದೆ. ಆಪ್ಷನ್ AR ರೆಹಮಾನ್, ಅಮಿತಾಬ್ ಬಚ್ಚನ್, ಆಶಾ ಭೋಸ್ಲೆ, ಕೈಲಾಸ್ ಸತ್ಯಾರ್ಥಿ ಅಂತ ಇದೆ. ಆನ್ಸರ್ ಮಾಡ್ತಾ ಹೋಗಿ ಕಮೆಂಟ್ ಬಾಕ್ಸಲ್ಲಿ. ಹಾಗಾದರೆ ಆನ್ಸರ್ನ ನೋಡುವಂಥ ಸಮಯ ಬಂದಿದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ಬಂದು ನಿಮಗೆ ಈ ಕೈಲಾಸ್ ಸತ್ಯಾರ್ಥಿ ಅನ್ನೋರು ಈ ಒಂದು ಪ್ರಶಸ್ತಿಯನ್ನು ತಗೊಳ್ತಾರೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ವಿಷಯ ನೋಡ್ತಾ ಹೋಗೋಣ, ನಾವು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ನೋಡಿ, ಇಲ್ಲಿ ಏನಂತ ಬಂದಾಗ, ಎಸ್ ವೆಯ್ಟ್ ಮಾಡಿ, ಸ್ವಲ್ಪ ಅದ್ಭುತವಾಗಿ ನಿಮ್ಗೆ ಚೆನ್ನಾಗಿ ಕಾಣಲಿ ಅಂತಲೇ ಸ್ವಲ್ಪ ಅಕ್ಷರಗಳನ್ನು ದೊಡ್ಡದಾಗಿ ಮಾಡ್ತಾ ಇದ್ದೀವಿ ನಾವು. ನೋಡಿ, ಸಮಾಜ ಸೇವೆ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಶ್ರಮಿಸುವ ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಕೈಲಾಸ್ ಸತ್ಯಾರ್ಥಿ ಅಂತ ಕರಿತೀವಿ. ಅವರಿಗೆ 2026 ಸಾಲಿನ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಅಪ್ರತಿಮ ಕೊಡುಗೆ ನೀಡಿದ ವ್ಯಕ್ತಿಗಳಿಗೆ ಲತಾ ಮಂಗೇಶ್ಕರ್ ಅವರ ಸ್ಮರಣಾರ್ಥ ನೀಡಲಾಗುತ್ತದೆ ಅಂತ ನೆನಪಿಟ್ಕೊಳ್ತಾ ಹೋಗಿ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಬಂದು ನಮಗೆ ಎಸ್ ನೋಡಿ, ಮುಂದಿನ ಪ್ರಶ್ನೆ ಇದೆ ನಮಗೆ ಇಲ್ಲಿ ಅದ್ಭುತವಾದಂಥ ಪ್ರಶ್ನೆ ಇದೆ. ಹಾಗಾದರೆ ಈ ಪ್ರಶ್ನೆಯನ್ನು ನಾವು ನೋಡೋದಾದರೆ ಎಸ್ ಬನ್ನಿ. ನೋಡಿ, ಏಪ್ರಿಲ್ 2026ರಲ್ಲಿ ಯಾವ ರಾಜ್ಯ ಶೇಖ್ ಜಿಲ್ ಪಕ್ಷಿ ಅಭಯಾರಣ್ಯವನ್ನು ಭಾರತದ 99ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಯಿತು ಅಂತ ಇದೆ. ಆನ್ಸರ್ ನೋಡಿ ಯಾವ್ದಿದೆ ಅಂತ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ. ಆನ್ಸರ್ ಮಾಡ್ತಾ ಹೋಗಿ ಕಮೆಂಟ್ ಬಾಕ್ಸಲ್ಲಿ. ಹಾಗಾದರೆ ನೇರವಾಗಿ ನಾವು ಆನ್ಸರ್ಗೆ ಹೋಗೋಣ. ನಾವು ಆನ್ಸರ್ ಯಾವುದಂತ ಬಂದಾಗ ಎಸ್ ನೋಡಿ, ಇಲ್ಲಿ ಪ್ರಮುಖವಾಗಿ ಆನ್ಸರ್ ಯಾವುದಂದರೆ ಉತ್ತರ ಪ್ರದೇಶ ಅನ್ನೋದು ನಮಗೆ ಆನ್ಸರ್. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಬೋಣ ನಾವು. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಹಾಗಾದರೆ ಏನಂತ ಇದೆ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಅಕ್ಷರಗಳನ್ನು ದೊಡ್ಡದಾಗಿ ಮಾಡ್ಕೊಂಬೋಣ, ಯಾಕಂದರೆ ಸಹಜವಾಗಿ ನಿಮ್ಗೆ ಚೆನ್ನಾಗಿ ಕಾಣಲಿ ಅಂತಲೇ. ಉತ್ತರ ಪ್ರದೇಶದಲ್ಲಿ ಅಲಿಗಢದಲ್ಲಿರುವ ಶೇಖ್ ಜಿಲ್ ಪಕ್ಷಿ ಅಭಯಾರಣ್ಯವನ್ನು ಏಪ್ರಿಲ್ 2026ರಲ್ಲಿ 99ನೇ ರಾಮ್ಸರ್ ತಾಣವೆಂದು ಗುರುತಿಸಲಾಗಿದೆ. ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶವನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ಒಂದು ತಾಣವಾಗಿದೆ. ಹೊಂದಿರುವ ಒಂದು ರಾಜ್ಯವಾಗಿದೆ ಅಂತ ಇಟ್ಕೊಳ್ರಿ. ಹಾಗಾದರೆ ಇತ್ತೀಚೆಗೆ ಅಂತ ಬಂದಾಗ ಶೇಖ್ ಜಿಲ್ ಪಕ್ಷಿ ಅಭಯಾರಣ್ಯವನ್ನು ಏಪ್ರಿಲ್ 2026ರಲ್ಲಿ ಭಾರತದ 99ನೇ ರಾಮ್ಸರ್ ತಾಣವೆಂದು ಘೋಷಿಸಲಾಗಿದೆ. ಹಾಗಾದರೆ ಯಾವ ರಾಜ್ಯ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ ಅಂದರೆ ಅದು ನಮಗೆ ಗುಜರಾತ್ ಅಂತ ಉತ್ತರ ಪ್ರದೇಶ ಅಂತ ಆನ್ಸರ್ ಮಾಡ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾಗಿ ನಿಮಗೆ ಒಂದು ಪಿಕ್ ಕಾಣ್ತಾ ಇದೆ. ಎಸ್ ನೋಡಿಲಿ, ಮುಂದಿನ ಪ್ರಶ್ನೆ ಬಗ್ಗೆ ನೋಡ್ತಾ ಹೋಗೋಣ. ವೇಟ್ ಮಾಡಿ, ಮುಂದಿನ ಪ್ರಶ್ನೆ ಸ್ವಲ್ಪ ನಿಮಗೆ ದೊಡ್ಡದು ಕಾಣಿಸ್ಬೇಕಂತ ಪ್ಲಾನ್ ಇದೆ, ಅದಕ್ಕೋಸ್ಕರನೇ. ಎಸ್ ನೋಡಿ, ಪ್ರಶ್ನೆ ನೋಡಿ, ಭಾರತೀಯ ವಾಣಿಜ್ಯ ಕೈಗಾರಿಕಾ ಮಹಾಸಂಘದ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇದೆ. ಭಾರತೀಯ ವಾಣಿಜ್ಯ ಕೈಗಾರಿಕಾ ಮಹಾಸಂಘದ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ. ಆನ್ಸರ್ ಬಂದು ಹರ್ಷ ಅಗರ್ವಾಲ್, ಅನಂತ ಸ್ವರೂಪ್ ಅಂತ ಇದೆ, ಆಮೇಲೆ ಅನಂತ್ ಗೋಯಂಕ ಇದೆ, ಶೈಲೇಶ್ ಪಟ್ನಾಯಕ್ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ನಿಮಗೆ ಶೈಲೇಶ್ ಪಟ್ನಾಯಕ್ ಅವರು ಇದರ ಒಂದು ಹೊಸ ನಿರ್ದೇಶಕರಾಗಿ ನೇಮಕ ಆಗಿದ್ದಾರೆ. ಓಕೆನಾ? ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ, ನಾವು ಇವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಏನು ವಿಷಯ ಅಂತ ಬಂದಾಗ ಎಸ್ ನೋಡಿ, ನಿಮಗೆ ಅದ್ಭುತವಾಗಿ ನಿಮಗೆ ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಕಾಣ್ತಾ ಇದೆ. ಅಂತ ಬಂದಾಗ ಅನುಭವಿ ಅಧಿಕಾರಿ ಶೈಲೇಶ್ ಪಟಾಕ್ ಅವರು ಭಾರತದ ಅತಿ ದೊಡ್ಡ ಹಳೆಯ ವಾಣಿಜ್ಯ ಸಂಸ್ಥೆಯ ಫಿಕ್ಕಿಯ ಅಥವಾ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಸಾರ್ವಜನಿಕ ಖಾಸಗಿ ವಲಯಗಳಲ್ಲಿ
ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಹಾಗಾದರೆ ನೋಡಿರಿ, ಇವ್ರ ಬಗ್ಗೆ ನಾವು ಅದ್ಭುತವಾದ ಮಾಹಿತಿನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಯಾವ್ದಂತ ಬಂದಾಗ ನೋಡಿರಿ, ಭಾರತೀಯ ವಾಣಿಜ್ಯ ಕೈಗಾರಿಕಾ ಮಹಾಸಂಘದ ಹೊಸ ಪ್ರಧಾನ ಕಾರ್ಯದರ್ಶಿ ಯಾರು ನೇಮಕ ಆಗಿದ್ದಾರೆ. ಹಾಗಾದರೆ ಇವ್ರು ನಾವು ಏನು ಕರ್ಕೊಳ್ತೀವಿ, ಎಸ್ ಶೈಲೇಶ್ ಪಟಾಕ್ ಅಂತ ಏನು ಕರ್ಕೊಳ್ತೀವಿ, ಇವರು ಈ ಥರ ಅಪಾಯಿಂಟ್ ಆಗಿದ್ದಾರೆ. ಓಕೆನಾ. ಎಸ್, ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಒಂದು ಪ್ರಶ್ನೆ ಕಾಣ್ತದೆ ನಿಮಗೆ. ಈ ಪ್ರಶ್ನೆ ಯಾವುದಂತ ಬಂದಾಗ ಎಸ್ ನೋಡಿ, ಎಸ್ ವಿಷಯಕ್ಕೆ ಹೋಗೋಣ ನಾವು. ಪ್ರಶ್ನೆ ಬಂದು ನೋಡಿ, ಸುಮಾರು ನಿಮಗಿದು ಅಕ್ಷರ ಕ್ಲೀನಾಗಿ ಕಾಣ್ತಾ ಇಲ್ಲ. ಎಸ್ ವೇಟ್ ಮಾಡಿ. ಎಸ್ ನೋಡಿ, ಸುಮಾರು 13,000 ಕೋಟಿ ಹೂಡಿಕೆಯೊಂದಿಗೆ ಭಾರತ ಮೊದಲ ಮಶ್ರೂಮ್ ಮಿಷನ್ ಅನ್ನು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ ಅಂತ. ಹಾಗಾದರೆ ತೆಲಂಗಾಣ, ಒಡಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶ. ನೋಡಿ, ಎಂಥ ಅದ್ಭುತವಾದ ಕಾನ್ಸೆಪ್ಟ್ ಆಗಿತ್ತು ನೋಡಿ ಇದು. 13,000 ಕೋಟಿ ಹೂಡಿಕೆಯೊಂದಿಗೆ ಭಾರತ ಮೊದಲ ಮಶ್ರೂಮ್ ಮಿಷನನ್ನು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ ಅಂದರೆ ಇಲ್ಲಿ ನಿಮಗೆ ಆನ್ಸರ್ ಇದೆ ತೆಲಂಗಾಣ, ಒಡಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದರೆ ಆನ್ಸರ್ ಯಾವುದಂತ ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಬಂದು ನಿಮಗೆ ಆಂಧ್ರ ಪ್ರದೇಶ ಅಂತ ಕರ್ಕೊಳ್ತಾ. ಆನ್ಸರ್ ಯಾವುದ್ರಿ, ಆಂಧ್ರ ಪ್ರದೇಶ. ನಮಗೆ ಇದು ಅತ್ಯುತ್ತಮವಾದಂಥ ಒಂದು ಆನ್ಸರ್ ಆಗುತ್ತೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ನಾವು, ಏನಿದೆ ಕಾನ್ಸೆಪ್ಟ್ ಅಂತ ನೋಡ್ತಾ ಹೋಗೋಣ. ಎಸ್ ನೋಡಿ, ಇಲ್ಲಿ ಆಂಧ್ರ ಪ್ರದೇಶವು ಸರ್ಕಾರವು ರಾಜ್ಯದಲ್ಲಿ ಅಣಬೆ ಬೆಳೆ ಮತ್ತು ಸಂಸ್ಕರಣೆಯನ್ನು ಉತ್ತೇಜಿಸಲು ಬೃಹತ್ ಮೊತ್ತದ ಹೂಡಿಕೆಯೊಂದಿಗೆ ದೇಶದ ಮೊದಲ ಮಶ್ರೂಮ್ ಮಿಷನನ್ನು ಪ್ರಾರಂಭಿಸಿತು. ಇದು ರೈತರ ಆದಾಯವನ್ನು ಹೆಚ್ಚಿಸುವ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವಂಥ ಗುರಿಯನ್ನು ಹೊಂದಿದೆ. ಚಿತ್ರದಲ್ಲಿ ಅಂದರೆ ಈ ಒಂದು ಚಿತ್ರ ತೋರಿಸಬೇಕಾಗಿತ್ತು, ಚಿತ್ರ ತೋರಿಸೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಮುಂದಿನ ಒಂದು ವಿಡಿಯೋದಲ್ಲಿ ಆ ಚಿತ್ರಗಳನ್ನು ತರುವಂಥ ಪ್ರಯತ್ನ ಸಹಿತ ಮಾಡ್ತಾ ಹೋಗೋಣ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಮುಂದಿನ ಪ್ರಶ್ನೆ ಈ ಥರ ನಿಮಗೆ ಕಾಣ್ತದೆ ನೋಡಿ. ಹಾಗಾದರೆ ನಾವು ಪ್ರಶ್ನೆ ಬಗ್ಗೆ ನೋಡ್ತಾ ಹೋಗೋಣ ನಾವು. ಎಸ್, ಅದ್ಭುತವಾದ ಪ್ರಶ್ನೆ ಇದೆ. ಏಪ್ರಿಲ್ 2026ರಲ್ಲಿ ನೀತಿ ಆಯೋಗದ ಹೊಸ ನೂತನ ಉಪಾಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ ಅಂತ. ಹಾಗಾದರೆ ಇಲ್ಲಿ ನೋಡಿ, ಅಶೋಕ್ ಕುಮಾರ್ ಲಹರಿ ಅಂತ ಇದೆ, ರಾಜೀವ್ ಕುಮಾರ್ ಅಂತ ಇದೆ, ಸುಮನ್ ಕೆ ಬೇರಿ ಅಂತ ಇದೆ, BVR ಸುಬ್ರಹ್ಮಣ್ಯ ಅಂತ. ಹಾಗಾದರೆ ಆನ್ಸರ್ ಬಂದು ಸುಮನ್ ಕೆ ಬೇರಿ ಅಂತ ಆನ್ಸರ್ ಆಗುತ್ತೆ. ನೋಡಿ, ಸ್ವಲ್ಪ ವಿಷಯವನ್ನು ನೋಡ್ತಾ ಹೋಗೋಣ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಸುಮನ್ ಕೆ ಬೇರಿ ಇಲ್ಲಿ ಆನ್ಸರ್ ಆಗುತ್ತೆ. ನಿಮ್ಮ ಸುಮನ್ ಕೆ ಬೇರಿ. ಹಾಗಾದರೆ ಮತ್ತೆ ನಾವು ಸ್ವಲ್ಪ ವಿಷಯದ ಬಗ್ಗೆ ನೋಡೋದಾದರೆ, ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಹಾಗಾದರೆ ನೋಡೋಣ. ಇಲ್ಲಿ ಅನುಭವಿ ಅರ್ಥಶಾಸ್ತ್ರಜ್ಞ ಸುಮನ್ ಕೆ ಬೇರಿ ಅವರನ್ನು ಏಪ್ರಿಲ್ 2026ರಲ್ಲಿ ನೂತನ ಈ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರ ನೇಮಕ ಮಾಡಲಾಗುತ್ತೆ. ಈ ನೀತಿ ಆಯೋಗವು ಭಾರತ ಸರ್ಕಾರದ ಪ್ರಮುಖ ನೀತಿ ರೂಪಿಸುವ ಸಂಸ್ಥೆಯಾಗಿದ್ದು, ಇದರ ಪದನಿಮಿತ್ತ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಹಾಗಾದರೆ ನೋಡಿ, ಪ್ರಧಾನಮಂತ್ರಿ ಅವರು ನೆನಪಿಟ್ಕೊಳ್ತಾ ಹೋಗಿ, ಇವರು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ. ಮತ್ತು ಇದರ ಉಪಾಧ್ಯಕ್ಷರು ಅಂತ ಬಂದಾಗ ಸುಮನ್ ಕೆ ಬೇರಿ ಅವರು ಇತ್ತೀಚೆಗೆ ಇದರ ಉಪಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಹಾಗಾಗಿ ತುಂಬ ಅದ್ಭುತವಾದ ಪ್ರಶ್ನೆ ಇದು. ಅದು ಪದೇ ಕೇಳ್ತಾರೆ, ಭಾಳ ಹುಷಾರಾಗಿ ನೋಡ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಎಸ್ ನೋಡಿರಿ, ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಎಸ್ ನೋಡಿ, ಪ್ರಶ್ನೆ ಜನವರಿ 26, 2026ರಂದು ಭಾರತದ ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊತೀವಿ. 75, 76, 77, 78 ಐತೆ. ಆನ್ಸರ್ ಮಾಡ್ತಾ ಹೋಗಿ ಕಮೆಂಟ್ ಬಾಕ್ಸಲ್ಲಿ. ತುಂಬ ಈಜಿ ಇರೋ ಪ್ರಶ್ನೆ, ಕೇಳುವಂಥ ಚಾನ್ಸಸ್ ಇರುವಂಥ ಪ್ರಶ್ನೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ನಮಗೆ 77 ಅಂತ ಏನಿದೆ, 77ನೇ ಗಣರಾಜ್ಯೋತ್ಸವವನ್ನು ಭಾರತ ಆಚರಣೆ ಮಾಡಿಕೊಳ್ಳುತ್ತೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ವಿಷಯವನ್ನು ನೋಡ್ತಾ ಹೋಗೋಣ ನಾವು. ಯಾವ ವಿಷಯ ಅಂತ ಬಂದಾಗ ಈ ಒಂದು ಕಾನ್ಸೆಪ್ಟ್ನ ವಿಷಯವನ್ನು ನೋಡ್ತಾ ಹೋಗೋಣ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಭಾರತವು ಜನವರಿ 26, 1956ರಂದು ಸಂವಿಧಾನವನ್ನು ಜಾರಿಗೆ ತರುವ ಮೂಲಕ ಗಣರಾಜ್ಯವಾಯಿತು. ಈ ಲೆಕ್ಕಾಚಾರದ ಪ್ರಕಾರ 2026 ಜನವರಿ 26ರಂದು ಭಾರತವು 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತೆ. ಹಾಗಾದರೆ ಈ ಚಿತ್ರ ಕೊಡಬೇಕಾಗಿ ಚಿತ್ರ ಕೊಟ್ಟಿಲ್ಲ, ಕ್ಷಮೆ ಇರಲಿ. ಮುಂದಿನ ಕ್ಲಾಸಲ್ಲಿ ಚಿತ್ರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಇಲ್ಲಿ ನಿಮಗೆ ಅದ್ಭುತವಾದ ಒಂದು ಪ್ರಶ್ನೆ ಕಾಣ್ತಾ ಇದೆ. ಎಸ್ ನೋಡಿ, 2026 ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡಿದ್ದಾರೆ ಅಂತ. ಹಾಗಾದರೆ ನೋಡಿರಿ, ಆನ್ಸರ್ಸ್ ಮಾಡ್ತಾ ಹೋಗಿ. ನಿಮಗೆ ಅರೆನಾ ಸಬಲೆಂಕಾ, ಮತ್ತು ನೆಕ್ಸ್ಟು ಆಶಾ ಬಾರ್ಟಿ, ಎಲೆನಾ ರಬೈಕಿನಾ, ವಿಕ್ಟೋರಿಯಾ ಅಜರೆಂಕಾ ಅಂತ ಇದೆ. ಹಾಗಾದರೆ ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಯಾವುದಂತ ಬಂದಾಗ ನಿಮಗೆ ಕಾಣ್ತಾ ಇದೆ ನೋಡಿರಿ, ನಿಮಗೆ ಇವರು ಅಂತ ಬಂದಾಗ ಎಲೆನಾ ರಬೈಕಿನಾ ಅಂತ ಕರಿತೀವಿ. ಹಾಗಾದರೆ ಇವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ. ಹಾಗಾದರೆ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ನಾವು, ಏನಿದೆ ಅಂತ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಎಸ್ ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಜಕಿಸ್ತಾನದ ಟೆನ್ನಿಸ್ ಆಟಗಾರ್ತಿ ಎಲೆನಾ ರಬೈಕಿನಾ ಅವರು 2026 ಆಸ್ಟ್ರೇಲಿಯನ್ ಓಪನ್ ಫೈನಲ್ನಲ್ಲಿ ಜಯಗಳಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಹೊರಹೊಮ್ಮಿದ್ದಾರೆ. ಅಂದರೆ ಈ ಚಿತ್ರದಲ್ಲಿ ಅವ್ರನ್ನ ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ. ಮುಂದಿನ ಕ್ಲಾಸಲ್ಲಿ ಖಂಡಿತವಾಗಿ ಚಿತ್ರವನ್ನು ತೋರಿಸುವಂಥ ಪ್ರಯತ್ನ ಮಾಡೋಣ. ಎಸ್ ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾಗಿ ನಿಮ್ಮ ಪ್ರಶ್ನೆ ಕಾಣ್ತಾ ಇದೆ ಇಲ್ಲಿ. ಎಸ್, ಗ್ಲೋಬಲ್ ಸೌತ್ನಲ್ಲಿ ಮೊದಲ ಗ್ಲೋಬಲ್ AI ಇಂಪ್ಯಾಕ್ಟ್ ಶೃಂಗಸಭೆ 2026 ಅಂತ ಏನು ಕರ್ಕೊಳ್ತೀವಿ, ಎಲ್ಲಿ ನಡೆಯಿತು ಅಂತ ಕೇಳಿದರೆ ಆನ್ಸರ್ ಬಂದು ಈ ಶಾಂಘೈನ ಚೀನಾ, ಮತ್ತು ಈ ಕಡೆ ನವದೆಹಲಿ ಭಾರತ, ಟೋಕಿಯೋ ಜಪಾನ್,
ಬ್ರೆಜಿಲ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ಬಂದು ನಮಗೆ ಅದ್ಭುತವಾಗಿ ಕಾಣ್ತಾ ಇದೆ. ಅದು ಎಸ್ ಇಂಪಾರ್ಟೆಂಟು ದೆಹಲಿ ಭಾರತ ಅಂತ ಆನ್ಸರ್ ಮಾಡಿ. ಆನ್ಸರ್ ಯಾವುದಂದರೆ ದೆಹಲಿ ಭಾರತ ಆನ್ಸರ್ ಆಗುತ್ತೆ. ಹಾಗಾದರೆ ಅದ್ರ ಬಗ್ಗೆ ಸ್ವಲ್ಪ ನಾವು ವಿಷಯಗಳನ್ನು ನೋಡೋಕ್ಕೆ ಪ್ರಯತ್ನ ಮಾಡೋಣ. ಏನು ವಿಷಯ ಇದೆ ಅಂತ ಬಂದಾಗ ಎಸ್ ನೋಡಿ, ಇಲ್ಲಿ ನಮಗೆ ವಿಷಯ ಕಾಣ್ತಾ ಇದೆ. ಎಸ್ ವೇಟ್ ಮಾಡಿ, ಯಾವ ವಿಷಯ ನೋಡಿ, ವಿಷಯ ಕಾಣ್ತಾ ಇದೆ ನಮಗೆ. 2026 ಗ್ಲೋಬಲ್ ಸೌತ್ ರಾಷ್ಟ್ರಗಳ ಪೈಕಿ ಮೊದಲ ಬಾರಿಗೆ ಭಾರತದ ನವದೆಹಲಿಯಲ್ಲಿ ಈ ಪ್ರತಿಷ್ಠಿತ AI ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಕೃತಕ ಬುದ್ಧಿಮತ್ತೆಯ ಸಮಾಜ ಮತ್ತು ಅಡಿಯಲ್ಲಿ ಬರುವಂಥ ಆರ್ಥಿಕತೆ ಮೇಲಿರುವ ಪರಿಣಾಮಗಳ ಬಗ್ಗೆ ಈ ಒಂದು ಇದರಲ್ಲಿ ಚರ್ಚಿಸಲಾಗಿದೆ ಅಂತ ಕೇಳಲಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಾಗಿದೆ ಅಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಆಗಿದೆ ನೋಡಿ. ಎಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಕೇಂದ್ರ ಗೃಹ ಸಚಿವಾಲಯವು ಜನಗಣತಿ 2027 ಸೆನ್ಸಸ್ ಅಂತ ಏನು ಕರಿತೀವಿ 2027 ಇದಕ್ಕಾಗಿ ಯಾರನ್ನ ಬ್ರ್ಯಾಂಡ್ ಅಂಬಾಸಡರ್ ನೇಮಕ ಮಾಡಿತು ಅಂತ ಇದೆ. ಹಾಗಾದರೆ ಆನ್ಸರ್ ಬಂದು ನಿಮಗೆ ಯಾವಂತ ಬಂದಾಗ ನೋಡಿರಿ, ಸುದರ್ಶನ್ ಪಟ್ನಾಯಕ್, ಸುದರ್ಶನ್ ಪಟ್ನಾಯಕ್, ಅಕ್ಷಯ್ ಕುಮಾರ್, ಮೇರಿ ಕೋಮ್, ಅಮಿತಾಬ್ ಬಚ್ಚನ್ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ಮಾಡ್ತಾ ಹೋಗಿ. ಸುದರ್ಶನ್ ಪಟ್ನಾಯಕ್ ಇದರ ಒಂದು ಬ್ರಾಂಡ್ ಅಂಬಾಸಡರ್ ಆಗಿದೆ. ಸೆನ್ಸಸ್ನ ಬ್ರಾಂಡ್ ಅಂಬಾಸಡರ್ ಸುದರ್ಶನ್ ಪಟ್ನಾಯಕ್. ನೋಡಿ ಭಾಳ ಇಂಪಾರ್ಟೆಂಟ್. ಇತ್ತೀಚೆಗೆ ಸೆನ್ಸಸ್ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ, ನೋಡ್ಕೊಳ್ಳಿ. ಸುದರ್ಶನ್ ಪಟ್ನಾಯಕ್ ಅತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ಹಾಗಾದರೆ ಏನಿದೆ ಮಾಹಿತಿ ಅಂತ ಬಂದಾಗ ಇದನ್ನ ಯಾಕೆ ಮಾಡಿದೆ ಅಂದರೆ, ಪ್ರಖ್ಯಾತ ಮರಳು ಶಿಲ್ಪಿ ಸುದರ್ಶನ್ ಪಟ್ನಾಯಕ್ ಇವರು ಯಾರು ಅಂದರೆ ಇವರು ಮರಳು ಶಿಲ್ಪಿ. ಅವರನ್ನು 2027 ಭಾರತದ ಜನಗಣತಿಯ ರಾಷ್ಟ್ರೀಯ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕ ಮಾಡಲಾಗಿದೆ. ಜನಗಣತಿ ಬಗ್ಗೆ ಜಾಗೃತಿ ಮೂಡಿಸಬೇಕಾಗುತ್ತೆ, ಓಕೆನಾ. ಹಾಗಾಗಿ ಇವರನ್ನು ನೇಮಕ ಮಾಡಲಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಅದ್ಭುತವಾದ ಒಂದು ಪ್ರಶ್ನೆ ಆಗಿದೆ ನೋಡಿ. ಹಾಗಾದರೆ ಎಸ್ 2026 ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಅಂದರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಯಾರು ಗೆದ್ಕೊಂಡ್ರು ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ಜಾನಿಕ್ ಸಿನ್ನರ್, ಕಾರ್ಲೋಸ್ ಅಲ್ಕರಾಜ್ ನೋಡ್ರಿ. ಆಮೇಲೆ ನೆಕ್ಸ್ಟು ರಾಫೆಲ್ ನಡಾಲ್ ಅಂತ ಕರಿತೀವಿ. ನೆಕ್ಸ್ಟು ನೋವಾಕ್ ಜೋಕೋವಿಕ್ ಅಂತ ಇದೆ. ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಬಂದು ಇಲ್ಲಿ ನೋಡಿರಿ, ಭಾಳ ಅದ್ಭುತವಾದ ಆನ್ಸರ್ ಆಗಿದೆ ನಿಮಗೆ. ಕಾರ್ಲೋಸ್ ಅಲ್ಕರಾಜ್ ಅನ್ನೋರು ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೊಳ್ತಾ ಹೋಗೋಣ ನಾವು. ಹಾಗಾದರೆ ಇದ್ರ ಬಗ್ಗೆ ಮಾಹಿತಿ ಅಂತ ಬಂದಾಗ ಸಹಜವಾಗಿ ನೋಡಿ, ಸ್ಪೇನ್ ದೇಶದ ಯುವ ಟೆನ್ನಿಸ್ ತಾರೆ ಕಾರ್ಲೋಸ್ ಅಲ್ಕರಾಜ್ ಇವರು ಯಾವ ದೇಶದವರು ಅಂತ ಕೇಳ್ಬೋದ್ರೆ ನಿಮಗೆ. ಇವರು ಸ್ಪೇನ್ ದೇಶದವರು. ಅವರು 2026 ಆಸ್ಟ್ರೇಲಿಯನ್ ಓಪನ್ ಫೈನಲಲ್ಲಿ ಜಯಗಳಿಸುವ ಮೂಲಕ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಾರ್ಲೋಸ್ ಅಲ್ಕರಾಜ್ ನೆನ್ಪಿಟ್ಕೊಳ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಹಾಗಾದರೆ ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ ನೋಡಿರಿ, ಅದ್ಭುತವಾದ ಪ್ರಶ್ನೆ ಆಗಿದೆ. ಸ್ವಲ್ಪ ಲೆಂತಿ ಇದೆ ಪ್ರಶ್ನೆ, ಅದನ್ನು ನೋಡ್ತಾ ಹೋಗೋಣ. ಕೇನ್ ಬೆಟ್ವಾ ನದಿ ಜೋಡಣೆ ಯೋಜನೆಯಿಂದ ಉಂಟಾಗುವ ಸ್ಥಳಾಂತರದ ವಿರುದ್ಧ ಪ್ರತಿಭಟಿಸಲು ಚೀತಾ ಆಂದೋಲನ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಕೇನ್ ಬೆಟ್ವಾ ನದಿ ಜೋಡಣೆ ಏನು ಮಾಡ್ತಾ ಇದ್ದಾರೆ, ಇದರ ಒಂದು ಉಂಟಾಗುವ ಸ್ಥಳಾಂತರದ ವಿರುದ್ಧ ಏನಿದೆ ಪ್ರತಿಭಟನೆ ಮಾಡುವಂಥ ಒಂದು ಚೀತಾ ಆಂದೋಲನ ಅಂತ ಕರ್ಕೊಳ್ತೀವಿ. ಇದು ಯಾವ ರಾಜ್ಯದಲ್ಲಿ ನಡೀತು ಅಂತದೆ. ನಿಮಗೆ ಆಪ್ಷನ್ ಏನಿದೆ ಅಂದರೆ ಉತ್ತರ ಪ್ರದೇಶ ಇದೆ, ಆಪ್ಷನ್ ನೋಡಿ, ಉತ್ತರ ಪ್ರದೇಶ ಇದೆ, ರಾಜಸ್ಥಾನ ಇದೆ, ಮತ್ತು ಯಾವುದಂತ ಬಂದಾಗ ನಿಮಗೆ ಮತ್ತೆ ಒಂದೆರಡು ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದರೆ ಮತ್ತೊಂದು ಯಾವುದಂತ ಬಂದಾಗ ನೋಡಿ, ನಿಮಗೆ ಈ ಮಧ್ಯಪ್ರದೇಶ ಇದೆ, ಛತ್ತೀಸ್ಗಢ ಇದೆ. ಹಾಗಾದರೆ ಆನ್ಸರ್ ಚೀತಾ ಆಂದೋಲನ ಅಂದರೆ ಯಾವುದಂತ ಬಂದಾಗ ನಿಮಗೆ ಆನ್ಸರ್ ಸಿಗ್ತಾ ಇದೆ ಮಧ್ಯಪ್ರದೇಶ ಅಂತ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ನೋಡಿ, ಚೀತಾ ಆಂದೋಲನ ವಿರುದ್ಧ ಮಧ್ಯಪ್ರದೇಶ. ಸ್ವಲ್ಪ ವಿಷಯ ನೋಡೋಣ. ಹಾಗಾದರೆ ಬನ್ನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಹಾಗಾದರೆ ಎಸ್, ಹಾಗಾದರೆ ಇದ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಎಸ್ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಧ್ಯಪ್ರದೇಶದಲ್ಲಿ ಛತ್ತೀಸ್ಪುರ್ ಜಿಲ್ಲೆಯ ರೈತರು, ಬುಡಕಟ್ಟು ಜನರು ಕೇನ್ ಬೆಟ್ವಾ ನದಿ ಜೋಡಣೆ ಯೋಜನೆಯಿಂದಾಗಿ ತಮ್ಮ ಭೂಮಿ ಮತ್ತು ಮನೆಗಳನ್ನು ಕಳೆದುಕೊಳ್ಳುವ ಭೀತಿಯಿಂದ ಈ ಚೀತಾ ಆಂದೋಲನವನ್ನು ನಡೆಸುತ್ತಾರೆ. ಸರಿಯಾದ ಪರಿಹಾರ ಮತ್ತು ಪುನರ್ವಸತಿಗಾಗಿ ಆಗ್ರಹಿಸಿ ವಿಶಿಷ್ಟವಾದ ಪ್ರತಿಭಟನೆಯನ್ನು ಮಾಡಿ ನಮಗೆ ಪರಿಹಾರವನ್ನು ಕೊಡಿ ಅಂತೇಳಿ ಅವರು ಈ ಒಂದು ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಚೀತಾ ಆಂದೋಲನ ಅಂತ ಕರ್ಕೊಟ್ರೆ ಇದು ಕೇನ್ ಮತ್ತು ಬೆಟ್ವಾ ನದಿ ಜೋಡಣೆ ಎಂದು ಯೋಜನೆಯಿಂದಾಗುವ ಅದರ ಪರಿಣಾಮವಾಗಿ ಇವರು ನಮಗೊಂದು ಪರಿಹಾರವನ್ನು ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಯಾರಂದರೆ ಯಾವ ಸರ್ಕಾರ ಅಂತ ಮಧ್ಯಪ್ರದೇಶ ಅಂತ ನೆನಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ಎಸ್ ನೋಡಿರಿ, ಇಲ್ಲಿ ನಿಮಗೆ ಪ್ರಶ್ನೆ ಸಿಗ್ತಾ ಇದೆ, ಅದ್ಭುತವಾದ ಪ್ರಶ್ನೆ ಆಗಿದೆ. ಎಸ್, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅಂತ ಏನು ಕರ್ಕೊಳ್ತೀವಿ, 2026 ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ರಾಜಸ್ಥಾನ ನೋಡಿರಿ, ರಾಜಸ್ಥಾನ, ಕರ್ನಾಟಕ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅಂತಿದೆ. ಹಾಗಾದರೆ ಆನ್ಸರ್ ಮಾಡ್ತಾ ಹೋಗಿ ಕಮೆಂಟ್ ಬಾಕ್ಸಲ್ಲಿ. ಹಾಗಾದರೆ ಆನ್ಸರ್ ಬಂದು ನಮಗೆ ಕರ್ನಾಟಕ ಅಂತ ಏನು ಕರಿತೀವಿ, ಇದು ಅದ್ಭುತವಾದ ನಮಗೆ ಒಂದು ಸಹಾಯ ಮಾಡುವಂಥ ಪ್ರಶ್ನೆ ಆಗುತ್ತೆ, ಕರ್ನಾಟಕ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ವಿವರಣೆ ಏನಿದೆ ಅಂದರೆ ನೋಡಿ, ಪ್ರಮುಖವಾಗಿ ಎಸ್ ನೋಡಿ ನಿಮಗೆ ಇದರ ವಿವರಣೆ ಕಾಣ್ತದೆ. 2026 ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ನಲ್ಲಿ ಕರ್ನಾಟಕ ರಾಜ್ಯವು ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕವಾಗಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿತ್ತು. ಈ ಕ್ರೀಡಾಕೂಟವು ಬುಡಕಟ್ಟು ಸಮುದಾಯದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವ, ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಓಕೆನಾ. ಎಸ್, ವೆರಿ ಗುಡ್. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಒಂದು ಪ್ರಶ್ನೆ ನಿಮಗೆ ಕಾಣ್ತಾ ಇದೆ. ಎಸ್ ನೋಡಿಲಿದೆ.
ಏಪ್ರಿಲ್ 2026ರಲ್ಲಿ ಲಡಾಖ್ನಲ್ಲಿ ಎಷ್ಟು ಹೊಸ ಜಿಲ್ಲೆಗಳ ರಚನೆಗೆ ಅನುಮೋದನೆ ನೀಡಲಾಯಿತು? ಇದರಿಂದಾಗಿ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಹೇಳಿಕೆ ಏರಿದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಏಪ್ರಿಲ್ 2026ರಲ್ಲಿ ಲಡಾಖ್ನಲ್ಲಿ ಎಷ್ಟು ಹೊಸ ಜಿಲ್ಲೆಗಳ ರಚನೆಗೆ ಅನುಮೋದನೆ ನೀಡಲಾಯಿತು ಅಂತ ಇದೆ. ಇದರಿಂದಾಗಿ ಆ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ಜಿಲ್ಲೆಗಳ ಸಂಖ್ಯೆ 7ಕ್ಕೆ ಏರಿದೆ ಅಂತ ಇದೆ. ಹಾಗಾದರೆ ನೋಡ್ತಾವೆ ಎಷ್ಟು ಜಿಲ್ಲೆ ಅಂತ ಇದೆ. ಆಪ್ಷನ್ ನೋಡಿರಿ. ಆಪ್ಷನ್ 3 ಇದೆ, 4 ಇದೆ, 5 ಇದೆ, 6 ಇದೆ. ಆನ್ಸರ್ ಏನಾಗಿದೆ ಅಂತ ಬಂದಾಗ ಇದು 5 ಅನ್ನೋದು ಈ ಪ್ರಮುಖವಾದ ಉತ್ತರವಾಗುತ್ತೆ. 6 ಏನಾಗುತ್ತೆ ಪ್ರಮುಖವಾದ ಉತ್ತರ ಆಗುತ್ತೆ. ಹಾಗಾದರೆ ಸ್ನೇಹಿತರೆ ಬನ್ನಿ, ಇದು ಯಾವುದಂತ ಬಂದಾಗ 6 ಇವರಿಗೆ ಪ್ರಮುಖವಾದ ಉತ್ತರ ಆಗುತ್ತೆ. ಎಸ್, ವೆರಿ ಗುಡ್. ಬನ್ನಿ ಹಾಗಾದರೆ ಸ್ವಲ್ಪ ವಿಷಯ ನೋಡೋಣ. ಇದ್ರ ಏನಿದೆ ಕಾನ್ಸೆಪ್ಟ್ ಅಂತ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಹಾಗಾದರೆ ಇಲ್ಲಿ ಏನಿದೆ ಅಂತ ಬಂದಾಗ, ಕೇಂದ್ರ ಸರ್ಕಾರವು ಏಪ್ರಿಲ್ 2026 ಲಡಾಖ್ನಲ್ಲಿ 5 ಹೊಸ ಜಿಲ್ಲೆಗಳ ಜಾಸ್ಕರ್, ಡ್ರಾಸ್, ಶಾಮ್ರಕ್, ನೂಬ್ರಾ ಮತ್ತು ಚಾಂಗ್ತಂಗ್ ರಚನೆಗೆ ಅನುಮೋದನೆ ನೀಡಿತು. ಮೊದಲಿದ್ದ ಲೇಹ್ ಮತ್ತು ಕಾರ್ಗಿಲ್ ಜಿಲ್ಲೆಗಳ ಜೊತೆಗೆ ಈ 5 ಜಿಲ್ಲೆಗಳು ಸೇರ್ಪಡೆ ಆಗೋದ್ರಿಂದ ಲಡಾಖ್ನಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಈಗ 7ಕ್ಕಾಗಿದೆ. ನೋಡಿ, ಉತ್ತಮವಾದ ಪ್ರಶ್ನೆ ಆಗುತ್ತೆ. ಇದನ್ನ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇದನ್ನ ನೀವು ಆನ್ಸರ್ ಮಾಡ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ಸಿಕ್ಕಿದೆ ನಿಮಗೆ. ಎಸ್, ಬನ್ನಿ. ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿ ಆ್ಯಪಲ್ ಅಂತ ಏನು ಕರಿತೀವಿ, ಇದರ ನೂತನ CEO ಆಗಿ ಯಾರು ನೇಮಕ ಆಗಿದ್ದಾರೆ ಅಂತ ಇದೆ. ಆನ್ಸರ್ ಬಂದು ನಿಮಗೆ ಜೇಮ್ಸ್ ವಿಲಿಯಮ್ಸು, ಟಿಮ್ ಕುಕ್ಕು, ಜಾನ್ ಟರ್ನೆಸ್ಸು, ಗ್ರೇಗ್ ಜೋಸ್ವಿಯಾಕ್ ಅಂತ ಇದೆ. ಹಾಗಾದ್ರೆ ಆನ್ಸರ್ ಅಂತ ಯಾವುದಂತ ಬಂದಾಗ ನಿಮಗೆ ಆನ್ಸರ್ ಮಾಡ್ತಾ ಹೋಗಿ. ಜಾನ್ ಟರ್ನೆಸ್ ಅಂತ ಇದೆ. ಅಲ್ಲಿ ಸ್ವಲ್ಪ ಇದು ಪ್ರಶ್ನೆ ನಿಮಗೆ ಡೌಟ್ ಅನಿಸುತ್ತೆ, ಯಾಕಂದರೆ ಇಲ್ಲಿ ನೀವು ಒಂದ್ಸರಿ ಜೇಮ್ ಕುಕ್ಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಫೈನಲೈಸ್ ಮಾಡುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ನನಗೆ ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂದರೆ ಜಾನ್ ಟರ್ನೆಸ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಎಸ್, ಹಾಗಾದರೆ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಇಲ್ಲಿ ಆಪಲ್ ಕಂಪನಿಯ ಹಾರ್ಡ್ವೇರ್ ಇಂಜಿನಿಯರಿಂಗ್ ವಿಭಾಗದ ಹಿರಿಯ ಉಪಾಧ್ಯಕ್ಷರಾಗಿ ಜಾನ್ ಟರ್ನೆಸ್ ಅಧಿಕಾರಿಯನ್ನು ನೂತನ ಕಂಪನಿಯ CEO ಆಗಿ ನೇಮಿಸಲಾಗಿದೆ. ಅವರು ದೀರ್ಘಕಾಲದ ಸೇವೆಯಲ್ಲಿರುವ ಟಿಮ್ ಕುಕ್ ಅವರ ಸ್ಥಾನವನ್ನು ಅಲಂಕರಿಸಿ, ಅಂದರೆ ಮೊದಲು ಟಿಮ್ ಕುಕ್ ಇದ್ದರು, ಮೊದಲು ಟಿಮ್ ಕುಕ್ ಇದ್ದರು, ಈಗ ಅವರ ಸ್ಥಾನವನ್ನು ಈಗ ಜಾನ್ ಟರ್ನೆಸ್ ಅವರು ತೊಗೊಂಡಿದ್ದಾರೆ. ಹಾಗಾದರೆ ಆ್ಯಪಲ್ ಕಂಪ್ನಿಯ ನೂತನ CEO ಯಾರು? ಜಾನ್ ಟರ್ನೆಸ್ ಅಂತೇಳಿ ಇವರನ್ನು ನಾವು ಕರಿತಾ ಹೋಗ್ತೀವಿ. ಎಸ್, ಬನ್ನಿ ಮುಂದಿನ ಒಂದು ವರ್ಷಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಇದೆ ನೋಡಿ. ನಿಮಗೆ ಭಾಳ ಚೆನ್ನಾಗಿ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ, ತುಂಬ ಚೆನ್ನಾಗಿದೆ. ಎಸ್, ಹಾಗಾದರೆ ಭಾರತದ ಧ್ವನಿ ಎಂದೇ ಖ್ಯಾತರಾದ ದಂತಕಥೆ ಗಾಯಕಿ ಶ್ರೀಮತಿ ಆಶಾ ಭೋಂಸ್ಲೆ ಅವರು 92ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಇವರಿಗೆ ಯಾವ ವರ್ಷದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದಾರೆ. ನೋಡಿ, ಅದ್ಭುತವಾದ ಪ್ರಶ್ನೆ. 2000, 2005, 2008, 2011. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ 2008ರ ಒಂದು ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ನೆನ್ಪಿಟ್ಕೊಳ್ರಿ. ಹಾಗಾದರೆ ಇವ್ರ ಬಗ್ಗೆ ಸ್ವಲ್ಪ ವಿಷಯ ನೋಡೋಣ ನಾವು, ಯಾಕಂದರೆ ಸಹಜವಾಗಿ ಇಂಥವ್ರ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಹೋಗ್ತಾರೆ. ಎಸ್, ಬನ್ನಿ ವಿಷಯ ತಿಳ್ಕೊಳ್ಳೋಣ ಸ್ವಲ್ಪ. ಖ್ಯಾತ ಗಾಯಕಿ ಆಶಾ ಭೋಂಸ್ಲೆ ಅವರಿಗೆ ಭಾರತ ಸರ್ಕಾರವು 2008ರಲ್ಲಿ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಿತ್ತು. ಅವರು ಭಾರತೀಯ ಈ ಒಂದು ಚಿತ್ರರಂಗಕ್ಕೆ ನೀಡಿದ ಅಪ್ರತಿಮ ಕೊಡುಗೆಯಿಂದಾಗಿ ಈ ಗೌರವವನ್ನು ಕೊಟ್ಟಿದ್ದಾರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅತ್ಯುತ್ತಮವಾದ ಪ್ರಶ್ನೆಗಳು ನಿಮಗೆ ಕಣ್ಣಿಗೆ ಕಾಣ್ತದೆ. ಇವುಗಳನ್ನು ಸ್ವಲ್ಪ ನೋಡ್ತಾ ಹೋಗಿ. ಎಸ್, ಪ್ರಶ್ನೆ ನೋಡಿ. 2026ರ ವಿಶ್ವ ಪಶು ಚಿಕಿತ್ಸಾ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಇದೆ. ಆಪ್ಷನ್ ಏಪ್ರಿಲ್ 30, ಏಪ್ರಿಲ್ 29, ಏಪ್ರಿಲ್ 28. ಏಪ್ರಿಲ್ ನೋಡಿ, ಏಪ್ರಿಲ್ ತಿಂಗಳೇ ಕೊಟ್ಟಾರೆ. 28, 29, 25, 30 ಅಂತ ಕೊಟ್ಬಿಟ್ಟಾರೆ. ಹಾಗಾಗಿ ನಿಮ್ಗೆ ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಯಾವುದಂತ ಬಂದಾಗ ಏಪ್ರಿಲ್ 25 ಅನ್ನೋದು ನಮಗೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಅದ್ರ ಬಗ್ಗೆ ಸ್ವಲ್ಪ ನಾವು ವಿಷಯ ನೋಡ್ತಾ ಹೋಗೋಣ. ಏನು ವಿಷಯ ಅಂತ ಬಂದಾಗ ನೋಡಿ, ಸಹಜವಾಗಿ ಎಸ್, ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಕೊನೆಯಲ್ಲಿ, ಅಂದರೆ ಕೊನೆಯ ಶನಿವಾರ, ಏಪ್ರಿಲ್ ನೆನ್ಪಿಟ್ಕೊಳ್ರಿ, ಯಾವಾಗತ್ತಂದರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರದಂದು ವಿಶ್ವ ಪಶು ಚಿಕಿತ್ಸಾ ದಿನವನ್ನು ಆಚರಿಸಲಾಗುತ್ತೆ. ಏಪ್ರಿಲ್ 2026 ಏಪ್ರಿಲ್ 25ರಂದು ಶನಿವಾರವಾದ್ದರಿಂದ ಬರುವುದರಿಂದ ಆ ದಿನವನ್ನು ಆಚರಿಸಲಾಗುತ್ತೆ. ಹಾಗಾಗಿ ಯಾಕೆಂದರೆ ಇದು ಈ ಪ್ರಾಣಿಗಳ ಆರೋಗ್ಯ ಕಲ್ಯಾಣ ಮತ್ತು ಸಮಾಜ ಪಶು ವೈದ್ಯರ ಕೊಡುಗೆಯನ್ನು ನೀಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ಆಗಿದೆ. ಏಪ್ರಿಲ್ 2026ರಲ್ಲಿ ಬಿಹಾರದ ಹೊಸ 24ನೇ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತಿದೆ. ಆಪ್ಷನ್ 1 ನಿತೀಶ್ ಕುಮಾರ್, ವಿಜಯ್ ಕುಮಾರ್ ಸಿನ್ಹಾ, ತೇಜಸ್ ಯಾದವ್, ಸಾಮ್ರಾಟ್ ಚೌಧರಿ ಅಂತಿದೆ. ಹಾಗಾದರೆ ಆನ್ಸರ್ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಯಾವುದಂತ ಬಂದಾಗ ಸಾಮ್ರಾಟ್ ಚೌಧರಿ ಅನ್ನೋದು ಇತ್ತೀಚೆಗೆ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ 24ನೇ ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಅವರು ಸ್ವಲ್ಪ ಇದ್ರ ಬಗ್ಗೆ ನಾವು ವಿಷಯವನ್ನು ನೋಡ್ತಾ ಹೋಗೋಣ. ಹಾಗಾದರೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಬಿಹಾರದ ರಾಜಕೀಯ ಬೆಳವಣಿಗೆಯಲ್ಲಿ ಏಪ್ರಿಲ್ 2026ರಲ್ಲಿ ಸಾಮ್ರಾಟ್ ಚೌಧರಿ ಅವರು ಬಿಹಾರದ 24ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರೆ, ಅವರ ಈ ಹಿಂದೆ ಬಿಹಾರದ ಉಪಮುಖ್ಯಮಂತ್ರಿಯಾಗಿ ಸಹಿತ ಸೇವೆ ಸಲ್ಲಿಸಿದ್ರು. ನೆನ್ಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಆಗಿದೆ, ನೋಡ್ತಾ ಹೋಗಿಲಿ. ಎಸ್,
ವಿಶ್ವ ಹಿಮೋಪೋಲಿಯಾ ದಿನ 2026 ಅನ್ನು ಯಾವಾಗ ಆಚರಿಸಲಾಯಿತು ಅಂತ. ವಿಶ್ವ ಹಿಮೋಪೋಲಿಯಾ ದಿನ ಅಂತ ಕರ್ಕೊಳ್ತೀವಿ. ಏಪ್ರಿಲ್ 15, 16 ಏಪ್ರಿಲು, 17 ಏಪ್ರಿಲ್, 18 ಏಪ್ರಿಲ್. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ಬಂದು 17 ಏಪ್ರಿಲ್ ಹಿಮೋಪೋಲಿಯಾ ದಿನ ಅಂತೇಳಿ ನೆನ್ಪಿಟ್ಕೊಳ್ತಾ ಹೋಗಿ, ಭಾಳ ಇಂಪಾರ್ಟೆಂಟ್ ಆಗುತ್ತಿದೆ. ಅದು ಯಾಕೆ ಕೊಟ್ಟರು ಅಂತ ನೋಡ್ತಾ ಹೋಗೋಣ, ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಪ್ರತಿ ವರ್ಷ ಏಪ್ರಿಲ್ 17ರಂದು ವಿಶ್ವದಾದ್ಯಂತ ವಿಶ್ವ ಹಿಮೋಪೋಲಿಯಾ ದಿನವನ್ನು ಆಚರಿಸಲಾಗುತ್ತದೆ. ಹಿಮೋಪೋಲಿಯಾ ಎಂಬುದು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಸಂಬಂಧಿಸಿದ ಒಂದು ಆನುವಂಶಿಕ ಕಾಯಿಲೆಯಾಗಿದ್ದು, ಹಾಗಾದರೆ ಹಿಮೋಪೋಲಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ರಕ್ತ ಹೆಪ್ಪುಗಟ್ಟುವಿಕೆ ಸಂಬಂಧಿಸಿದ ಒಂದು ಆನುವಂಶಿಕ ಕಾಯಿಲೆ. ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ನಿಮಗೆ ಆನ್ಸರ್ ಸಿಗ್ತಾಯಿತ್ತು ಆಲ್ರೆಡಿ ಮೊದಲೇ. ಎಸ್, ವೆಯ್ಟ್ ಮಾಡಿ. ಎಸ್, ಪ್ರಶ್ನೆ ಒಂದು, ಏಪ್ರಿಲ್ 2026ರಂದು ಭಾರತ ದೇಶದ ನಡುವೆ ಅಂದರೆ ಇಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಪ್ರಮುಖ ಅದ್ಭುತವಾದ ಪ್ರಶ್ನೆ ಆಗಿದೆ. ಅದರ ಬಗ್ಗೆ ನಾವು ಸ್ವಲ್ಪ ನೋಡ್ತೋಣ ಏನಾಗಿದೆ ಪ್ರಶ್ನೆ ಅಂದರೆ. ಎಸ್ ನೋಡಿ, ಅದ್ಭುತವಾದ ಪ್ರಶ್ನೆ, ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುವಂಥ ಪ್ರಶ್ನೆ ಆಗಿದೆ. ಆ ಪ್ರಶ್ನೆ ಅಂತ ಬಂದಾಗ ನೋಡ್ತಾ ಹೋಗೋಣ. ಏಪ್ರಿಲ್ 2026ರಲ್ಲಿ ಭಾರತ ಮತ್ತು ಯಾವ ದೇಶದ ನಡುವೆ ನೋಡಿರಿ ಇಲ್ಲಿ ಜಸ್ಟ್ಲಿಕ್ 2026 ಅಂತ ಜಸ್ಟ್ಲಿಕ್ ಅಂತ ಇದು ಜಂಟಿ ಮಿಲಿಟರಿ ವ್ಯಾಯಾಮ ನಡೀತು ಎಲ್ಲಿ ಅಂತ ಕೇಳಿದ್ದಾರೆ. ಆನ್ಸರ್ ಬಂದು ಏನಾಗಿದೆ ಅಂದರೆ ನೋಡಿ, ಆನ್ಸರ್ ನಮಗೆ ಕಜಕಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ, ತಜಿಕಿಸ್ತಾನ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ನಮಗೆ ಉಜ್ಬೇಕಿಸ್ತಾನ ಸರಿಯಾದ ಉತ್ತರವಾಗುತ್ತೆ. ಉಜ್ಬೇಕಿಸ್ತಾನ ಅಂತ ಆನ್ಸರ್ ಮಾಡ್ತಾ ಹೋಗಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋದಾದರೆ, ಈ ಡಸ್ಟ್ಲಿಕ್ ಅಂತ ಏನಿದೆ ಭಾರತ ಮತ್ತು ಉಜ್ಬೇಕಿಸ್ತಾನ ದೇಶಗಳ ನಡುವಿನ ವಾರ್ಷಿಕ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಹಾಗಾದರೆ 2026 ಏಪ್ರಿಲ್ನಲ್ಲಿ ಈ ಒಂದು ಆವೃತ್ತಿಯನ್ನು ಉಭಯ ದೇಶಗಳು ರಕ್ಷಣಾ ಸಹಕಾರ ಮತ್ತು ಭಯೋತ್ಪಾದನಾ ವಿರುದ್ಧ ಚಟುವಟಿಕೆ ಅಂತ ಬಂದು ಕರೀತೀವಿ. ಹಾಗಾದರೆ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿತ್ತು ಅನ್ನೋದು ಈ ಒಂದು ವಿಷಯವನ್ನು ನೋಡ್ಕೊಳ್ತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಎಸ್, ಇಲ್ಲಿ ನೋಡಿ. ಎಸ್, ವಿಶ್ವ ವನ್ಯಜೀವಿ ದಿನ 2026 ಅಂದರೆ ಯಾವಾಗ ಆಚರಿಸಲಾಯಿತು ಅಂತಿದೆ. ಇಲ್ಲಿ ಆನ್ಸರ್ ಬಂದು ನಮಗೆ ಮಾರ್ಚ್ 4, 1 ಮಾರ್ಚು, 3 ಮಾರ್ಚು, 5 ಮಾರ್ಚ್ ಅಂತಿದೆ. ಆನ್ಸರ್ ಯಾವುದಂತ ಬಂದಾಗ 3 ಮಾರ್ಚ್ ಅಂತ ಏನು ಕರ್ಕೊಳ್ತೀವಿ, ಇದು ನಮಗೆ ಆನ್ಸರ್ ಆಗುತ್ತೆ. ಹಾಗಾದರೆ ಏನು ಕಾನ್ಸೆಪ್ಟ್ ಅಂತ ಬಂದಾಗ ನೋಡಿ, ಸ್ವಲ್ಪ ವಿಷಯ ನಿಮಗಿದೆ ಇಲ್ಲಿ. ಏನಂತ ಬಂದಾಗ ವಿಶ್ವದಾದ್ಯಂತ ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ಸಂರಕ್ಷಣೆ ಉದ್ದೇಶಿಸುವ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಇದು 1973ರಲ್ಲಿ ಏನಿದೆ, 73ರಲ್ಲಿ ಇದೇ ದಿನದಂದು ವನ್ಯಜೀವಿಗಳ ರಕ್ಷಣೆಗಾಗಿ ಸೈಟ್ಸ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಅಂತ ನೆನಪಿಟ್ಕೊಳ್ತಾ ಹೋಗ್ತೀವಿ. ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಅದ್ಭುತವಾದ ಪ್ರಶ್ನೆ ನೋಡಿ. ಹಾಗಾದರೆ ನೋಡಿ, 2026ರ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಇದೆ. ಆನ್ಸರ್ ಮಾಡ್ತಾ ಹೋಗಿ ನೋಡಿ. ಫೆಬ್ರವರಿ 12, ಫೆಬ್ರವರಿ 10, ಫೆಬ್ರವರಿ 13, ಫೆಬ್ರವರಿ 13, 14. ಹಾಗಾದರೆ ಇವು ಆನ್ಸರ್ ಯಾವಂತ ಬಂದಾಗ ನೋಡಿ, ರಾಷ್ಟ್ರೀಯ ಮಹಿಳಾ ದಿನ ಫೆಬ್ರವರಿ 13 ಆನ್ಸರ್ ಅಂತ ಆಗುತ್ತೆ. ಇಲ್ಲಿ ಫೆಬ್ರವರಿ 13 ಇದೆ, ಇದು ಸರಿಯಾದ ಉತ್ತರ ಆಗುತ್ತೆ. ಫೆಬ್ರವರಿ 13 ಇದು ಸರಿಯಾದ ಉತ್ತರ ಆಗುತ್ತೆ. ಅದು ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ, ನಮಗೆ ಇದರ ಬಗ್ಗೆ ಮಾಹಿತಿ ಇರಲಿ. ಎಸ್, ಹಾಗಾದರೆ ಏನಿದೆ ಅಂತ ಬಂದಾಗ ನೋಡಿ, ಪ್ರಶ್ನೆ ಭಾರತದ ಕೋಗಿಲೆ ಎಂದೇ ಪ್ರಖ್ಯಾತಿಯಾದ ಸರೋಜಿನಿ ನಾಯ್ಡು ಅವರ ಜನ್ಮದಿನದಂದು ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 13 ಭಾರತದ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅವರು ಭಾರತದ ಸ್ವತಂತ್ರ ಹೋರಾಟಗಾರ್ತಿ ಮತ್ತು ದೇಶದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು. ಅವರ ನೆನಪಿಗಾಗಿ ಈ ಒಂದು ಫೆಬ್ರವರಿ 13 ನಾವು ಏನಂತ ಮಾಡ್ತೀವಿ ಅಂದರೆ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನಾಚರಣೆ ನೆನಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ ನಾವು. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ಕಾಣ್ತದೆ ನಿಮಗೆ ಇಲ್ಲಿ. ಎಸ್, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026 ಅಂತ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ. ಹಾಗಾಗಿ ಕರ್ನಾಟಕ ಅಂತ ಇದೆ ನೋಡಿ, ಕರ್ನಾಟಕ ಇದೆ, ಮಣಿಪುರ ಇದೆ, ತಮಿಳುನಾಡು ಇದೆ, ಮೇಘಾಲಯ. ಹಾಗೆ ಆನ್ಸರ್ ಬಂದು ನಮಗೆ ಕರ್ನಾಟಕ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಬೋಣ ನಾವೇನಂತೇಳಿ ನೋಡಿ. ಅದ್ಭುತವಾದ ನಿಮಗೊಂದು ವಿಷಯ ಇದೆ ನಿಮಗಿಲ್ಲಿ. ಎಸ್, ಹಾಗಾದರೆ 2026 ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನಲ್ಲಿ ಕರ್ನಾಟಕ ರಾಜ್ಯವು ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಅಲಂಕರಿಸಿದೆ. ತಮಿಳುನಾಡು ಮತ್ತು ಮಣಿಪುರ ರಾಜ್ಯಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನಗಳನ್ನು ಪಡೆದುಕೊಂಡಿವೆ. ಹಾಗಾದರೆ ಕರ್ನಾಟಕ ನೋಡಿ, ಇಂಪಾರ್ಟೆಂಟಾಗಿ ಕರ್ನಾಟಕವು ಅತ್ಯುತ್ತಮ ಯಾವ ಪ್ರಶಸ್ತಿ ಅಂತ ಬಂದಾಗ ನಿಮಗೆ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನಲ್ಲಿ ಕರ್ನಾಟಕ ಪಡೆದುಕೊಂಡಿದೆ ಅಂತ ನೆನಪಿಟ್ಕೊಳ್ರಿ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಆಗಿದೆ ನೋಡಿ. ಫೆಬ್ರವರಿ 2026ರಲ್ಲಿ ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಆನ್ಸರ್ ಬಂದು ನಮಗೆ ಮೊಹಮ್ಮದ್ ಯೂನಸ್ಸು, ತಾರಿಕ್ ರೆಹಮಾನು, ಶೇಖ್ ಹಸೀನಾ ನೋಡಿ, ಇನ್ನೊಬ್ಬರು
ಶಫೀಕುರ್ ರೆಹಮಾನ್ ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ನಮಗೆ ತಾರಿಕ್ ರೆಹಮಾನ್ ಅನ್ನೋರು ಈ ನೂತನ ಪ್ರಧಾನಿಯಾಗಿ ನಾವು ನೇಮಕ ಆಗಿದ್ದಾರೆ. ತಾರಿಕ್ ರೆಹಮಾನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ಇದು. 10-9 ಪ್ರಶ್ನೆ ನೋಡ್ಕೊಳ್ತಾ ಹೋಗಿದ್ದಾನೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಏನು ವಿಷಯ ಅಂತ ಬಂದಾಗ ಬಾಂಗ್ಲಾದೇಶದ ರಾಜಕೀಯ ಬದಲಾವಣೆಗಳ ನಂತರ ಫೆಬ್ರವರಿ 2026ರಂದು ತಾರಿಕ್ ರೆಹಮಾನ್ ಅವರು ಅವರು ಬಾಂಗ್ಲಾದೇಶದ ಒಂದು ನೂತನ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ. ಹಾಗಾದರೆ ಅವರು ಬಾಂಗ್ಲಾದೇಶದಲ್ಲಿ ಯಾವ ಪಾರ್ಟಿ ಅಂತ ಬಂದಾಗ ನ್ಯಾಷನಲಿಸ್ಟ್ ಪಾರ್ಟಿಯ ಅಂದರೆ BNP ಪ್ರಮುಖ ನಾಯಕರಾಗಿದ್ದಾರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿರಿ, ಪ್ರಶ್ನೆ ನಿಮಗೆ ಕಾಣ್ತಾ ಇದೆ, ಅದ್ಭುತವಾದ ಪ್ರಶ್ನೆ ಇದೆ. ಹಾಗಾದರೆ ಏನು ಸರ್ ಪ್ರಶ್ನೆ ಅಂತ ಬಂದಾಗ ನೋಡಿ ನಿಮಗೆ ಕಾಣ್ತಾ ಇದೆ. ಜನವರಿ 2026ರಲ್ಲಿ ಯಾವ ತಂತ್ರಜ್ಞಾನ ಕಂಪನಿಯು ತನ್ನ 2ನೇ ತಲೆಮಾರಿನ ಇನ್-ಹೌಸ್ AI ಚಿಪ್ಪನ್ನು ಬಿಡುಗಡೆ ಮಾಡ್ತೀವಂತಿದೆ. ಹಾಗಾದರೆ ಇಲ್ಲಿ ಗೂಗಲ್ಲು, ಅಮೆಜಾನು, ಮೈಕ್ರೋಸಾಫ್ಟು, NVIDIA ಅಂತ ಇದೆ. ಆನ್ಸರ್ ಬಂದು ನಮಗೆ ಇಲ್ಲಿ ಮೈಕ್ರೋಸಾಫ್ಟ್ ಅನ್ನೋದು ಈ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತೋಗೋಣ ನಾವು. ಹಾಗಾದರೆ ಸ್ವಲ್ಪ ಇದ್ರ ಬಗ್ಗೆ ಏನು ಮಾಹಿತಿ ಅಂತ ಬಂದಾಗ ನೋಡಿರಿ, ನಿಮಗೆ ಮೈಕ್ರೋಸಾಫ್ಟ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನೋಡಿ ವಿಷಯ ನೋಡಿ, ತಂತ್ರಜ್ಞಾನ ದೈತ್ಯ ಮೈಕ್ರೋಸಾಫ್ಟ್ ತನ್ನ ಕೃತಕ ಬುದ್ಧಿಮತ್ತೆ AI ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಜನವರಿ 26 ನೋಡಿ ಇದು ಮಾಯಾ 200 ಎಂಬ ಸುಧಾರಿತ ಚಿಪ್ಪನ್ನು ಇದು ಪರಿಚಯಿಸಿದೆ. ಹಾಗಾದರೆ ಇದೇ ಕಂಪನಿಯ ಸ್ವತಃ ವಿನ್ಯಾಸಗೊಳಿಸಿದ 2ನೇ ತಲೆಮಾರಿನ ಪ್ರೊಸೆಸರ್ ಆಗಿದ್ದು ದತ್ತಾಂಶ ಕೇಂದ್ರಗಳಲ್ಲಿ ಹೆಚ್ಚಿನ ಕಾರ್ಯದ ವೇಗ ನಿರ್ವಹಣೆಗಾಗಿ ಸಹಕಾರಿಯಾಗಿದೆ. ಹಾಗಾದರೆ ಇದರ ಬಗ್ಗೆ ನೀವು ಮತ್ತೆ ತಿಳ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ನೋಡ್ತಾ ಹೋಗೋಣ. ಎಸಾಗದ ಪ್ರಶ್ನೆ ಯಾವುದಂತ ಬಂದಾಗ ವಿಜಯ್ ಹಜಾರೆ ಟ್ರೋಫಿ 2025-26ರಂದು ಹಾಗಾದರೆ ಪ್ರಶಸ್ತಿ ಗೆದ್ದದ ದೇಶ ಯಾರಿಗಿದೆ? ಹಾಗಾದರೆ ಸೌರಾಷ್ಟ್ರ. ನೋಡಿರಿ ಸೌರಾಷ್ಟ್ರ. ಆದರೆ ನೋಡಿರಿ ನೋಡ್ತಾ ಹೋಗಿ. ಹಾಗಾದರೆ ಪ್ರಶ್ನೆ ಏನಂದರೆ ಬಂದಾಗ ಸೌರಾಷ್ಟ್ರ, ಬಿಹಾರ, ವಿದರ್ಭ ಮತ್ತು ಯಾವುದಂತ ಬಂದಾಗ ಇಲ್ಲಿ ಕರ್ನಾಟಕ ಇದೆ. ಹಾಗಾದರೆ ಆನ್ಸರ್ ಬಂದು ನಮಗೆ ಯಾವುದಂತ ಬಂದಾಗ ಕರ್ನಾಟಕ ಇಲ್ಲಿ ಆನ್ಸರ್ ಆಗುತ್ತೆ. ಅದು ಸ್ವಲ್ಪ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆನ್ಸರ್ ಯಾವುದ್ರಿ? ಕರ್ನಾಟಕ ಅಂತ ಕರ್ಕೊಳ್ತಾ ಆನ್ಸರ್ ಬಂದು ನಮಗೆ ಕರ್ನಾಟಕ. ಹಾಗಾದರೆ ಬನ್ನಿ ಮತ್ತೆ ಮುಂದಿನ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಮುಂದಿನ ವಿಷಯ ಯಾವುದಂತ ಬಂದಾಗ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ನಾವು. ಯಾವುದಂತ ಬಂದಾಗ ಸಹಜವಾಗಿ ನೋಡಿ ನಿಮಗೆ ಕಣ್ಣಿ ಕಾಣ್ತಾ ಇಲ್ಲಿ 2025-26 ಸಾಲಿನ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ಗಾಗಿದ್ದು ಕರ್ನಾಟಕ ತಂಡವು ಚಾಂಪಿಯನ್ ಆಗಿದೆ. ಹಾಗಾದರೆ ಇದು ಭಾರತದ ಪ್ರಮುಖ ದೇಶೀಯ ಒಂದು ಏಕದಿನ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ. ಹಾಗಾದರೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ ಬನ್ನಿ ಮುಂದಿನ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಯಾವ ಪ್ರಶ್ನೆ ಅಂತ ಬಂದಾಗ ಸಹಜವಾಗಿ ಪ್ರಶ್ನೆ ಇದೆ ನೋಡಿ. ಪ್ರಶ್ನೆ ಯಾವುದಂತ ಬಂದಾಗ ಫೆಬ್ರವರಿ 26ರಂದು ಮಣಿಪುರದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ನೋಡಿರಿ. ಈ ಎಮ್ನಮ್ ಕೇಮ್ ಚಂದ್ ಅಂತ ಇದೆ, ಎನ್ ಬಿರೇನ್ ಸಿಂಗ್ ಅಂತ ಇದೆ. ಆಮೇಲೆ ನೆಕ್ಸ್ಟ್ ಬರುವಂಥ ವ್ಯಕ್ತಿ ಯಾರಂತ ಬಂದಾಗ ನೋಡಿ ನಿಮ್ಗೆ ಕಾಣ್ತಾ ಇರೋರು ಓಕ್ರಮ್ ಇಬೋಬಿ ಸಿಂಗ್ ಅಂತ ಇದೆ, ಕೌಂತಜಮ್ ರಣಜಿತ್ ಸಿಂಗ್ ಅಂತ ಇದೆ. ಆನ್ಸರ್ ಬಂದಾಗ ಯಾವುದಂತ ಬಂದಾಗ ನೋಡಿರಿ, ಇವರು ಇಂಪಾರ್ಟೆಂಟಾಗಿ ಮಣಿಪುರದಲ್ಲಿ ಮುಖ್ಯಮಂತ್ರಿ ನೇಮಕ ಆಗ್ತಾರೆ. ಎಮ್ನಮ್ ಕೇಮ್ ಚಂದ್ ಸಿಂಗ್ ಅಂತ ಇವರು ಆನ್ಸರ್ ಮಾಡ್ತಾ ಹೋಗಿ. ಹಾಗಾದ್ರೆ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಹಾಗಾದ್ರೆ ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಇದೇನಂತ ಬಂದಾಗ ಇವರು ಪ್ರಮುಖವಾಗಿ ಫೆಬ್ರವರಿ 2026 ಮಣಿಪುರದ ನೂತನ ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಎಮ್ನಮ್ ಕೇಮ್ ಚಂದ್ ಸಿಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವರು ಹಿಂದೆ ಮಣಿಪುರದ ವಿಧಾನಸಭೆ ಸ್ಪೀಕರ್ ಆಗಿ ರಾಜ್ಯದ ಸಚಿವ ಸಂಪುಟದಲ್ಲಿ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದಾರೆ. ಹಾಗಾದರೆ ಮಣಿಪುರದ ಮುಖ್ಯಮಂತ್ರಿ ಯಾರು? ಎಮ್ನಮ್ ಕೇಮ್ ಚಂದ್ ಸಿಂಗ್ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಯಾವ ಪ್ರಶ್ನೆ ಅಂತ ಬಂದಾಗ ಅದ್ಭುತವಾದ ಪ್ರಶ್ನೆ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ನೋಡಿ. 2026 ಮಹಿಳಾ ಪ್ರೀಮಿಯರ್ ಲೀಗ್ ಅಂತ ಕರಿತೀವಿ. ಈ ಪ್ರಶಸ್ತಿ ಯಾವಾಗ ತಂಡ ಗೆದ್ಕೊಂತು ಅಂತ ಇದೆ. ಆನ್ಸರ್ ಬಂದು ನಮಗೆ ಡೆಲ್ಲಿ ಕ್ಯಾಪಿಟಲ್ಸ್, UP ವಾರಿಯರ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇದೆ. ಹಾಗಾದರೆ IPL ಅಂತ ಕರ್ಕೊಳ್ತೀವಿ, WPL ಅಂತ ಕರ್ಕೊಳ್ತೀವಿ. ಇದು ನಮ್ಮ RCB ತಂಡ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆಯ ಒಂದು ವಿಷಯ ಆಗುತ್ತೆ. ಹಾಗಾದರೆ ಯಾವುದಂದರೆ RCB ರಾಯಲ್ ಚಾಲೆಂಜರ್ಸ್ ಮಹಿಳಾ ತಂಡನೂ ಸಹಿತ ಪುರುಷರು ಗೆದ್ಕೊಂಡಿದ್ದೀವಿ, ಮಹಿಳೆಯರು ಸಹಿತ ಗೆದ್ಕೊಂಡಿದ್ದೀವಿ. ಈಗ ಸಹಿತ IPL ನಡೀತಿದೆ, ಇದರಲ್ಲೂ ಸಹಿತ ನಮ್ಮ RCB ಜಯ ಆಗಿ ಬರಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಹಾಗಾದರೆ ಇದ್ರ ಬಗ್ಗೆ ಮಾಹಿತಿ ಅಂತ ಬಂದಾಗ ನೋಡಿ, 2026 ಸಾಲಿನ ಮಹಿಳಾ ಪ್ರೀಮಿಯರ್ ಲೀಗ್ WPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫೈನಲ್ನಲ್ಲಿ ಜಯಗಳಿಸುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಂಪಿಯನ್ ಪಟ್ಟವನ್ನು ಹರಿಸಿದೆ. ಹಾಗಾಗಿ ಇದು ಪಂದ್ಯಾವಳಿಯ ಪ್ರಮುಖ ಆವೃತ್ತಿಯಾಗಿದೆ ಅಂತ ಕರ್ಕೊಳ್ತಾ ಹೋಗ್ತೀವಿ. ಬನ್ನಿ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ ನಿಮಗೆ ಕಾಣ್ತಾ ಇಲ್ಲಿ 2026 ಸ್ಟಾಕ್ ಹೋಮ್ ವಾಟರ್ ಪ್ರೈನ್ ಅಂತ ಏನು ಕರ್ಕೊಳ್ತೀವಿ, ಅದನ್ನು ಗೆದ್ದಂಥ ಅತಿ ಕಿರಿಯ ವಿಜ್ಞಾನಿ ಯಾರಂತ ಇದೆ. ಆನ್ಸರ್ ಬಂದು ಗುಂತರ್ ಕ್ಲೌಸ್, ತೈಕಾ ಕಿವೋಕಿ, ಕಾವ್ಯ ಮದನಿ, ಆಮೇಲೆ ಆಂಡ್ರಿಯಾ ರಿನೋಲ್ಡೋ ಅಂತ ಇದೆ. ಆನ್ಸರ್ ಬಂದು ಯಾವುದಂತ ಬಂದಾಗ ನಿಮಗೆ ಕಾವ್ಯ ಮದನಿ ಅನ್ನೋರು ಇದಕ್ಕೆ ಆನ್ಸರ್ ಆಗುತ್ತೆ. ಕಾವ್ಯ ಮದನಿ ಅನ್ನೋರು ಆನ್ಸರ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಳ್ಳೋಣ. ಹಾಗಾದರೆ ಈ ಬಗ್ಗೆ ಮಾಹಿತಿ ಅಂತ ಬಂದಾಗ ನೋಡಿರಿ, ಇವರು ಪರಿಸರ ವಿಜ್ಞಾನಿ ಮತ್ತು ಕಾರ್ಯಕರ್ತ ಕಾವ್ಯ ಮದನಿ ಅವರು 2026ನೇ ಸಾಲಿನ ಸ್ಟಾಕ್ ಹೋಮ್ ವಾಟರ್ ಪ್ರೈಸ್ ಗೆದ್ದಿದ್ದಾರೆ.
ಪ್ರಶಸ್ತಿಯನ್ನು ನೀರಿನ ನೋಬೆಲ್ ಪ್ರಶಸ್ತಿ ಅಂತ ಕರಿತೀವಿ. ಯಾಕಂದರೆ ಜಾಗತಿಕ ನೀರಿನ ಭದ್ರತೆ ಮತ್ತು ಸುಸ್ಥಿರ ನಿರ್ವಹಣೆಯಲ್ಲಿ ಅವರು ನೀಡಿರುವ ಮಹತ್ವದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ಕೊಡಿಸಲಾಗಿದೆ. ಇವರು ಈ ಪ್ರಶಸ್ತಿನ ಗೆದ್ದಂಥ ಅತ್ಯಂತ ಕಿರಿಯ ವಿಜ್ಞಾನಿ ಅಂತೇಳಿ ಇವ್ರನ್ನ ಕರಿತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಅತ್ಯಂತ ಪ್ರಶ್ನೆ ಯಾವ್ದಂತ ಬಂದಾಗ ನೋಡಿ, ಎಸ್ ವೇಟ್ ಮಾಡಿ, ಇಲ್ಲಿ ನಿಮಗೆ ಪ್ರಶ್ನೆ ಸಿಗುತ್ತೆ, ವೇಟ್ ಮಾಡಿ. ಎಸ್ ಆಗ ನೋಡಿ, ಇಲ್ಲಿ ಪ್ರಶ್ನೆ ನೋಡ್ತಾ ಮಾಡಿ. 79ನೇ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅಂತ ಕರಿತೀವಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಪ್ರಮುಖ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತಿದೆ. ಆನ್ಸರ್ ಅಂತ ಬಂದಾಗ ನಮಗೆ ತಿಮೋಕೋ ಚಾಲ್ಮೆಟ್ಟು, ಲಿಯೋನಾರ್ಡೋ ಡಿಕಾಪ್ರಿಯೋ, ರಾಬರ್ಟ್ ಅರಾಮಯೋ ಅಂತ ಇದ್ದಾರೆ, ಮೈಕಲ್ ಬಿ ಜೋರ್ಡನ್ ಅಂತ ಇದೆ. ಆನ್ಸರ್ ಅಂತ ಬಂದಾಗ ನಮಗೆ ರಾಬರ್ಟ್ ಅರಾಮಯೋ ಅಂತ ಕರ್ಕೊಳ್ತೀವಿ. ಇವು ನಮಗೆ ಆನ್ಸರ್ ಆಗುತ್ತೆ, ರಾಬರ್ಟ್ ಅರಾಮಯೋ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ ಏನಿದೆ ಸರ್ ಇದು ಕಾನ್ಸೆಪ್ಟ್ ಅಂತ ಬಂದಾಗ ನೋಡಿ, 79ನೇ ಬಾಫ್ಟಾ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ನಟ ರಾಬರ್ಟ್ ಅರಾಮಯೋ ಅವರು ತಮ್ಮ ಅತ್ಯುತ್ತಮ ನಟನೆಗಾಗಿ ಅತ್ಯುತ್ತಮ ಪ್ರಮುಖ ನಟ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅನ್ಕತೆ. ಹಾಗಾದರೆ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಆರ್ಟ್ಸ್ ನೀಡುವ ಈ ಪ್ರಶಸ್ತಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಚಲನಚಿತ್ರ ಗೌರವಗಳಲ್ಲಿ ಒಂದಾಗಿದೆ ಅಂತೇಳಿ ಇದನ್ನು ಕರೀತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಮುಂದಿನ ಅದ್ಭುತವಾದ ಪ್ರಶ್ನೆ ಕಾಣ್ತದೆ ನಮಗೆ. ಎಸ್ ನೋಡಿ, ಇಲ್ಲಿ ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಅನ್ನು ಯಾವ ನಗರ ಉದ್ಘಾಟಿಸಿತು? ಮ್ಯೂಸಿಕಲ್ ರೋಡನ್ನು ಕರ್ಕೊಳ್ತೀವಿ. ಹಾಗಾದರೆ ನಮಗೆ ಮುಂಬೈ, ಸೂರತ್, ಇಂದೋರು, ಬೆಳಗಾವಿ, ಇದು ಬೆಂಗಳೂರು. ಹಾಗಾದರೆ ಆನ್ಸರ್ ಬಂದು ನಮಗೆ ಮುಂಬೈ ಅಂತ ಕರೀತಾ ಹೋಗ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ, ನಾವು ಏನಿದೆ ಅಂತ ತಿಳ್ಕೊಳ್ತಾ ಹೋಗೋಣ. ಟೆಸ್ ನೋಡಿ ಸ್ವಲ್ಪ ಅದ್ಭುತವಾದ ಪ್ರಶ್ನೆ ಇದೆ, ಇದು ನೋಡ್ತಾ ಹೋಗೋಣ. ಹಾಗಾದರೆ ಭಾರತ ಮೊಟ್ಟ ಮೊದಲ ಮ್ಯೂಸಿಕಲ್ ರೋಡನ್ನು ಮುಂಬೈ ನಗರದಲ್ಲಿ ನಿರ್ಮಿಸಲಾಗಿದೆ. ಮುಂಬೈ ಕೋಸ್ಟಲ್ ರೋಡ್ನಲ್ಲಿ ಈ ರಸ್ತೆಯನ್ನು ಉದ್ಘಾಟಿಸಲಾಗಿದೆ. ನಿಗದಿತ ವೇಗದಲ್ಲಿ ಅಂದರೆ ಗಂಟೆಗೆ 70ರಿಂದ 80 ಕಿಲೋಮೀಟರ್ ವಾಹನ ಚಲಿಸಿದಾಗ ಈ ರಸ್ತೆಯು ಜೈ ಹೋ ಹಾಡಿನ ಲಯವನ್ನು ಸೃಷ್ಟಿಸುತ್ತದೆ, ಸಂಚಾರ ನಿಯಮಗಳನ್ನು ಪಾಲಿಸುವ ಪ್ರೇರೇಪಿಸುತ್ತದೆ. ಹಾಗಾಗಿ ಚಾಲಕರ ನಿಗದಿತ ವೇಗದಲ್ಲಿ ಚಲಿಸುವಂತೆ ಮಾಡುವುದು ಈ ತಂತ್ರಜ್ಞಾನದ ಉದ್ದೇಶವಾಗಿದೆ. ನೋಡಿ, ಹಾಗಾದರೆ 70ರಿಂದ 80 ಕಿಲೋಮೀಟರ್ ಫಾಸ್ಟ್ ಹೋದರೆ ಹಾಡು ಬರುತ್ತೆ, ಜೈ ಓ ಅಂತ. ಹಾಗಾಗಿ ಇದನ್ನು ಮ್ಯೂಸಿಕಲ್ ರೋಡ್ ಅಂತ ಹೇಳಿ ನಾವು ಕರೀತಾ ಹೋಗ್ತೀವಿ. ಎಲ್ಲಿದೆ ಮುಂಬೈ ಕೋಸ್ಟಲ್ ರೋಡ್ನಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಅದ್ಭುತವಾದ ಒಂದು ಪ್ರಶ್ನೆ ಆಗಿದೆ ನೋಡಿ, ಇಲ್ಲಿ ಪ್ರಶ್ನೆ ನಿಮಗೆ ಕಾಣ್ತಾ ಇದೆ. 2026 ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಇದೆ. ಹಾಗಾದರೆ 10, 11 ಜನವರಿ, 13 ಜನವರಿ, 12 ಜನವರಿ. ಹಾಗಾದರೆ ಆನ್ಸರ್ ಯಾವಂತ ಬಂದಾಗ ಅತ್ಯುತ್ತಮವಾದ ಪದೇ ಕೇಳುವಂಥ ಪ್ರಶ್ನೆ ಇದು ಯಾವಂತ ಬಂದಾಗ 12 ಜನವರಿ ಯುವ ದಿನ ಅಂತ ಕರ್ಕೊಳ್ತೀವಿ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೋಗೋಣ ನಾವು. ಹಾಗಾದರೆ ಈ ಭಾರತದ ಮಹಾನ್ ಚಿಂತಕ ದಾರ್ಶನಿಕ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ನೆನಪಿಗಾಗಿ ಪ್ರತಿ ವರ್ಷ ಈ ಜನವರಿ 12ನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ಅದ್ಭುತವಾದ ಪ್ರಶ್ನೆ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಳ್ತಾ ಹೋಗೋಣ. ಹಾಗಾದರೆ ನೋಡಿ, ಪ್ರಶ್ನೆ ನೋಡಿ, ಕೇರಳದ ನಂತರ ಸಮಗ್ರ ರಾಜ್ಯದ ಮಟ್ಟದ ಪಕ್ಷಿ ಅಟ್ಲಾಸ್ ಅನ್ನು ಪ್ರಕಟಿಸಿದ ಭಾರತದ 2ನೇ ರಾಜ್ಯ ಯಾವುದು ಅಂತ ಇದೆ. ಹಾಗಾದರೆ ಆನ್ಸರ್ ಏನಾಗಿದೆ? ಬಿಹಾರ, ಗೋವಾ, ಪಂಜಾಬು, ತ್ರಿಪುರ ಅಂತ ಇದೆ. ನೋಡಿ, ಹಾಗಾದರೆ ಸಮಗ್ರ ಮಟ್ಟದ ಪಕ್ಷಿ ಅಟ್ಲಾಸ್ ಪ್ರಕಟಿಸಿದ ಭಾರತ 2ನೇ ರಾಜ್ಯ ಅಂತ ಇದೆ. ಹಾಗಾದರೆ ಗೋವಾ ಅದು 2ನೇ ರಾಜ್ಯ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ ನಾವು. ಗೋವಾ ಆನ್ಸರ್ ಆಗುತ್ತೆ. ಭಾರತದಲ್ಲಿ ಪಕ್ಷಿಗಳ ವೈವಿಧ್ಯತೆ ಮತ್ತು ಅವುಗಳ ಹಂಚಿಕೆಯನ್ನು ದಾಖಲಿಸಲು ಸಮಗ್ರ ರಾಜ್ಯ ಮಟ್ಟದ ಪಕ್ಷಿ ಅಟ್ಲಾಸನ್ನು ಸಿದ್ಧಪಡಿಸಿದ 2ನೇ ರಾಜ್ಯ ಗೋವಾ ಆಗಿದೆ. ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಪ್ರಯಾಣ ಮಾಡೋಣ ನಾವು. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಇದೆ ನೋಡಿ. ಎಸ್, ಫೆಬ್ರವರಿ 2026ರಲ್ಲಿ ಕೇಂದ್ರ ಸಚಿವ ಸಂಪುಟದ ಕೇರಳ ರಾಜ್ಯದ ಅಧಿಕೃತ ಹೆಸರನ್ನು ಏನೆಂದು ಬದಲಾಯಿಸುತ್ತಿರುವ ಪ್ರಸ್ತಾವನೆ ಅನುಮೋದನೆ ನೀಡಿ. ಹಾಗಾಗಿ ಕೇರಳ ರಾಜ್ಯದ ಏನಂತ ಬದಲಾಗಾದರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನಮಗೆ ಚೇರಲಂ, ಮಲಯಾಳಂ, ಕೇರಳಂ, ದಕ್ಷಿಣಮಂ ಅಂತ ಇದೆ. ಹಾಗಾಗಿ ಇಲ್ಲಿ ಏನು ಆನ್ಸರ್ ಇದೆ ಬಂದಾಗ ಕೇರಳಂ ಅಂತ ಮಾಡಬೇಕು ಅಂತೇಳಿ ಇಲ್ಲಿ ಪ್ರಸ್ತಾವನೆ ಕೊಡಲಾಗಿದೆ. ಹಾಗಾದರೆ ಏನಂತ ವಿಷಯ ಬಂದಾಗ ನೋಡ್ತಾ ಹೋಗೋಣ ಸ್ವಲ್ಪ ಮಾಹಿತಿ ನಾವು ಇಲ್ಲಿ. ಎಸ್, ನೋಡಿ, ಕೇರಳ ವಿಧಾನಸಭೆಯು ತನ್ನ ರಾಜ್ಯದ ಹೆಸರನ್ನು ಅಧಿಕೃತವಾಗಿ ಕೇರಳಂ ಎಂಬುದು ಬದಲಾಯಿಸಲು ಸರ್ವಾನುಮತ ನಿರ್ಣಯವನ್ನು ಅಂಗೀಕರಿಸಿತ್ತು. ಇದಕ್ಕೆ ಪೂರಕವಾಗಿ ಫೆಬ್ರವರಿ 2026ರಂದು ಕೇಂದ್ರ ಸಚಿವ ಸಂಪುಟವು ಈ ಪ್ರಸ್ತಾವನೆಯನ್ನು ಅನುಮೋದನೆಯನ್ನು ನೀಡಿದೆ. ಮಲಯಾಳಂ ಭಾಷೆಯಲ್ಲಿ ರಾಜ್ಯವನ್ನು ಕೇರಳಂ ಎಂದು ಕರೆಯಲಾಗುತ್ತಿತ್ತು. ಸಂವಿಧಾನದ 8ನೇ ಅನುಮೋದನೆಯಲ್ಲಿ ಕಂಡುಬರುವಂತಹ ಎಲ್ಲ ಭಾಷೆಗಳಲ್ಲೂ ಇದೇ ಹೆಸರನ್ನು ಬಳಸುವಂತೆ ಶಿಫಾರಸು ಮಾಡಲಾಗಿದೆ. ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ಅದ್ಭುತವಾದ ಪ್ರಶ್ನೆ ಇದೆ ನೋಡಿ. ಎಸ್, ನೋಡಿ, ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಕರಿತೀವಿ. ಅಧಿಕೃತ ರಾಜ್ಯ ಸೂಕ್ಷ್ಮಜೀವಿ ಎಂದು ಘೋಷಿಸಿದ ಭಾರತದ ಹೊಸ ರಾಜ್ಯ ಯಾವುದು ಅಂತ ಇದೆ. ನೋಡಿ, ಹಾಗಾದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಇದನ್ನ ಬ್ಯಾಸಿಲಸ್
ಸ್ಟಬ್ಸ್ಟಿಲ್ಸ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಏನಾಗುತ್ತೆ, ಇದು ಸೂಕ್ಷ್ಮ ಜೀವಿ ಎಂದು ಘೋಷಿಸಿದ ರಾಜ್ಯ ಬಂದಿದೆ. ಹಾಗಾದರೆ ಸಿಕ್ಕಿಮು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಅಂತ ಇದೆ. ಆನ್ಸರ್ ಅಂತ ಬಂದಾಗ ಸಿಕ್ಕಿಂ ಅಂತ ಕರ್ಕೊಳ್ತಾ. ಹಾಗಾದರೆ ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ ನಾವು. ಏನಂತ ಬಂದಾಗ ಮಾಹಿತಿ, ಎಸ್ ಇಲ್ಲಿ ನೋಡಿ ಸಿಕ್ಕಿಂ ಆನ್ಸರ್ ಆಗಿದೆ, ಇಲ್ಲಿ ಸಿಕ್ಕಿಂ ಆನ್ಸರ್ ಆಗಿದೆ. ಹಾಗಾದರೆ ಭಾರತ ಸಿಕ್ಕಿಂ ರಾಜ್ಯವು ಬ್ಯಾಸಿಲಸ್ ಸಬ್ಟಿಲಿಸ್ ಎಂಬ ಒಂದು ಬ್ಯಾಕ್ಟೀರಿಯಾವನ್ನು ತನ್ನ ಅಧಿಕೃತ ರಾಜ್ಯದ ಸೂಕ್ಷ್ಮ ಜೀವಿ ಎಂದು ಘೋಷಿಸಿದೆ. ಸಿಕ್ಕಿಂ ರಾಸಾಯನಿಕ ಸಾಂಪ್ರದಾಯಿಕ ಹುದುಗಿದ ಆಹಾರ ಪದಾರ್ಥಗಳಲ್ಲಿ ಉದಾಹರಣೆಗೆ ಕಿಣಿಮ ಅಂತ ಕರ್ಕೊಳ್ತೀವಿ. ಈ ಸೂಕ್ಷ್ಮ ಜೀವಿಯು ಪ್ರಮುಖ ಪಾತ್ರ ವಹಿಸುತ್ತದೆ. ಸೂಕ್ಷ್ಮ ಜೀವಿಗಳ ಪ್ರಾಮುಖ್ಯತೆಯನ್ನು ಗುರುತಿಸಲು ಮತ್ತು ಅವುಗಳ ಸಂರಕ್ಷಣೆಗಾಗಿ ಉತ್ತೇಜಿಸಲು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಈ ಮೂಲಕ ರಾಜ್ಯದ ಸೂಕ್ಷ್ಮ ಜೀವಿಯನ್ನು ನೋಡಿ, ರಾಷ್ಟ್ರೀಯ ಸೂಕ್ಷ್ಮ ನೋಡಿ ಭಾಳ ಇಂಪಾರ್ಟೆಂಟ್ ಇದೆ. ಈ ಮೂಲಕ ರಾಜ್ಯ ಸೂಕ್ಷ್ಮ ಜೀವಿಯನ್ನು ಘೋಷಿಸಿದ ಮೊದಲ ರಾಜ್ಯ ಎಂದು ಪಡ್ಕೊಂಡಿದೆ ಅಂದರೆ ಸಿಕ್ಕಿಂ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು, ನೆನಪಿಟ್ಕೊಳ್ತಾ ಹೋಗಿ. ಎಸ್ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ 2026 ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ. ಆಪ್ಷನ್ 1 ಜನವರಿ 25, ಜನವರಿ 24, ಜನವರಿ 26, ಜನವರಿ 27. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ಜನವರಿ 24 ನಮಗೆ ಅದ್ಭುತವಾದ ಒಂದು ಆನ್ಸರ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತೋಗೋಣ ನಾವು. ಹಾಗಾದರೆ ನೋಡಿರಿ ಏನಂತ ಬಂದಾಗ, ಜಾಗತಿಕ ಶಾಂತಿ ಸುಸ್ಥಿರ ಅಭಿವೃದ್ಧಿಗಾಗಿ ಶಿಕ್ಷಣ ಪಾತ್ರವನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ 24ರಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆ 2018ರಲ್ಲಿ ಈ ಶಿಕ್ಷಣ ಮಹತ್ವವನ್ನು ಸಾರಲು ಈ ದಿನವನ್ನು ಘೋಷಿಸಿದೆ. ಇದು ಎಲ್ಲರಿಗೂ ಒಳಗೊಳ್ಳುವ ಗುಣಮಟ್ಟದ ಶಿಕ್ಷಣ ಒದಗಿಸುವಂಥ ಒಂದು ಗುರಿಯನ್ನು ಹೊಂದಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ಇದೆ ನಿಮಗೆ. ಎಸ್ ನೋಡಿ, ಗಣಿತಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ಅಬೆಲ್ ಪ್ರಶಸ್ತಿ 2026 ಯಾರು ಭಾಜನರಾದರು ಯಾರು ಅಂತ ಇದೆ. ಹಾಗಾದರೆ ನೋಡಿ, ಮೈಕಲ್ ತಲಗ್ರಾಂಡ್, ಗರ್ಡ್ ಪಾಟ್ಲಿಂಗ್ ಮತ್ತು ಲೂಯಿಸ್ ಕ್ಯಾಫರೆಲ್ಲಿ, ಮಸಾಕಿ ಕಾಶಿವಾರ ಅಂತ ಇದೆ. ಆನ್ಸರ್ ಯಾವುದು ಅಂತ ಬಂದಾಗ ಆನ್ಸರ್ ಬಂತು ಮೈಕಲ್ ತಲಗ್ರಾಂಡ್ ಅನ್ನೋರು ಏನಾದರೆ ಈ ಒಂದು ಪ್ರಶಸ್ತಿ ತಿಳ್ಕೊಳ್ತಾರೆ. ಹಾಗಾದರೆ ವಿಶೇಷತೆ ನಾವು ವಿಶೇಷತೆ ಬಗ್ಗೆ ತಿಳ್ಕೊಳ್ತೋಗೋಣ. ಅದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡಿ, ಅದ್ಭುತವಾದ ನಿಮಗೆ ಮಾಹಿತಿ ನಮಗೆ ಇಲ್ಲಿ ಕಾಣ್ತಾ ಇದೆ. ಎಸ್ ಬನ್ನಿ, ಫ್ರೆಂಚ್ ಗಣಿತಶಾಸ್ತ್ರಜ್ಞ ಮೈಕಲ್ ತಲಗ್ರಾಂಡ್ ಅವರಿಗೆ 2026 ಸಾಲಿನ ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿ ನೀಡಲಾಗಿದೆ. ಹಾಗಾದರೆ ನೋಬೆಲ್ ಅಲ್ಲದ ಅಬೆಲ್ ಪ್ರಶಸ್ತಿ ಎಂದು ಕರ್ಕೊಳ್ತೀವಿ. ಸಂಭವನೀಯತೆಯ ಸಿದ್ಧಾಂತ, ಸ್ಟೋಕಾಸ್ಟಿಕ್ ಪ್ರಕ್ರಿಯೆಗಳ ಕುರಿತಾದ ಅದ್ಭುತ ಕೊಡುಗೆಗಾಗಿ ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್ ಈ ಗೌರವವನ್ನು ನೀಡಿದೆ. ಅಬೆಲ್ ಪ್ರಶಸ್ತಿಯನ್ನು ವಿಶ್ವಗಣಿತ ಕ್ಷೇತ್ರದ ಅತ್ಯುನ್ನತ ಬಹುಮಾನ ಪ್ರಶಸ್ತಿ ಎಂದು ಘೋಷಿಸಿದೆ. ಎಸ್ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇದರ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ. ಎಸ್ ಬನ್ನಿ ನೋಡಿ, ಫೆಬ್ರವರಿ 2026 ಬಿಡುಗಡೆಯಾದ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026 ನಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇದೆ. ಹಾಗಾದರೆ 82ನೇ ಸ್ಥಾನ, 80ನೇ ಸ್ಥಾನ, 75ನೇ ಸ್ಥಾನ, 78ನೇ ಸ್ಥಾನ ಇದೆ. ಹಾಗೆ ಆನ್ಸರ್ ಬಂದು ನಿಮಗೆ 80ನೇ ಸ್ಥಾನವನ್ನು ಇದು ಪಡ್ಕೊಳ್ಳುತ್ತೆ. ಹಾಗಾದರೆ ಏನು ವಿಶೇಷತೆ ಸರ್ ಅಂದರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ನೋಡಿ, ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಎಂಬ ಹೊಸ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಶ್ರೇಯಾಂಕವನ್ನು ನೀಡುವ ಜಾಗತಿಕ ಸೂಚ್ಯಂಕವಾಗಿದೆ. 2026 ಫೆಬ್ರವರಿಯಲ್ಲಿ ಬಿಡುಗಡೆಯಾದ ವರದಿಯ ಪ್ರಕಾರ ಪಾಸ್ಪೋರ್ಟ್ 80ನೇ ಶ್ರೇಯಾಂಕವನ್ನು ಪಡೆದುಕೊಂಡಿದೆ. ಪಾಸ್ಪೋರ್ಟ್ ಹೊಂದಿರುವ ಪೂರ್ವ ವೀಸಾ ಇಲ್ಲದೆ ಎಷ್ಟು ದೇಶಗಳು ಪ್ರವೇಶಿಸಬಹುದು ಎಂಬುದರ ಆಧಾರದ ಮೇಲೆ ಈ ಶ್ರೇಯಾಂಕವನ್ನು ನೀಡಲಾಗುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಪ್ರಶ್ನೆ ನಿಮಗೆ ಕಾಣ್ತಾ ಪ್ರಶ್ನೆ ಇದೆ. ಎಸ್, ಭಾರತದ 94ನೇ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಈ ಸಾಧನೆ ಮಾಡಿದ ಈಶಾನ್ಯ ಭಾರತದ ಮೊದಲ ಆಟಗಾರ ಯಾರು ಅಂತ ಇದೆ. ಇಲಂಪತಿ ಆರವ್ ಟೆಂಗ್ಲಾ ಮತ್ತು ಸಾಯಂತನ್ ದಾಸ್, ಮಯಾಂಕ್ ಚಕ್ರವರ್ತಿ ಅಂತ ಇದೆ. ಹಾಗಾದರೆ ಇದರ ವಿಶೇಷವಾಗಿ ಆನ್ಸರ್ಸ್ ನೋಡೋದಾದರೆ ಪ್ರಮುಖವಾಗಿಯೂ ಮಯಾಂಕ್ ಅಂತ ಏನು ಕರ್ಕೊಳ್ತೀವಿ, ಮಯಾಂಕ್ ಚಕ್ರವರ್ತಿ ಇದನ್ನು ಸಾಧನೆ ಮಾಡಿದ್ದಾರೆ. ಹಾಗಾದರೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ ಏನಿದೆ ಅಂತ. ನೋಡಿಲಿ, ಅಸ್ಸಾಂ ಮೂಲದ ಮಯಾಂಕ್ ಚಕ್ರವರ್ತಿ ಅವರು ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಮೂಲಕ ಅವರು ಇಂಡಿಯಾದ ಈಶಾನ್ಯ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಎಂಬ ಹೇಳಿಕೆಯನ್ನು ಪಡ್ಕೊಳ್ತರು. ಬಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನಿಮ್ಮ ಪ್ರಶ್ನೆ ನಿಮಗೆ ಕಾಣ್ತಾ ಇದೆ. ಮುಂದಿನ ಪ್ರಶ್ನೆ ಅದ್ಭುತವಾದ ಒಂದು ಪ್ರಶ್ನೆ ಆಗಿದೆ. ಎಸ್ ನೋಡಿ, 2025ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದರು ಅಂತ ಇದೆ. ಹಾಗಾದರೆ ಆನ್ಸರ್ ಏನಂತ ಬಂದಾಗ ಏಂಜೆಲಾ ಮಾರ್ಕೆಲ್ಲು, ಗ್ರಾಸಾ ಮಾರ್ಚೆಲ್ಲು, ಮಲಾಲಾ ಯೂಸಫ್ಜಾಯ್, ಜಾನ್ಸನ್ ಸಿರ್ಲಿಫ್ ಅಂತ ಇದೆ. ಆನ್ಸರ್ ಯಾವಂತ ಬಂದಾಗ ನೋಡಿರಿ, ಈ ಆನ್ಸರ್ ಯಾವಂತ ಬಂದಾಗ
ಗ್ರಾನಾ ಮಾರ್ಚೆಲ್ ಅನ್ನೋರು ಈ ಒಂದು ಪ್ರಶಸ್ತಿ ಪಡ್ಕೊಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ನಾವು ಎಕ್ಸಾಮ್ಸಲ್ಲಿ ಪದೇ ಪದೇ ಕೇಳುವಂಥ ಪ್ರಶಸ್ತಿಗಳಾಗ್ತವೆ ಎಲ್ಲ. ಹಾಗಾದರೆ ನೋಡ್ತಾ ಹೋಗಲಿ. ದಕ್ಷಿಣ ಆಫ್ರಿಕಾದ ಮಾನವ ಹಕ್ಕುಗಳ ಕಾರ್ಯಕರ್ತೆ ಮತ್ತು ಶಿಕ್ಷಣ ತಜ್ಞೆ ಗ್ರಾಸಾ ಮಾರ್ಚೆಲ್ ಅವರಿಗೆ 2025 ಸಾಲಿನ ಇಂದಿರಾ ಗಾಂಧಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರು ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸುವ ದೀರ್ಘಕಾಲದ ಹೋರಾಟವನ್ನು ಗುರುತಿಸಿ ಗೌರವ ನೀಡಲಾಗಿದೆ. ಹಾಗಾದರೆ ಗ್ರಾಸಾ ಮಾರ್ಚೆಲ್ ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲ ಅವರ ಪತ್ನಿಯಾಗಿದ್ದರು. ಅವರ ನೆನಪಿಗಾಗಿ ನೀಡಲಾಗುತ್ತದೆ. ಅಂದರೆ ಇವರು ಅದರ ವಿಷಯವನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಷಯಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದಂತ ಬಂದಾಗ ನೆಕ್ಸ್ಟ್ ಪ್ರಶ್ನೆ ನೋಡಿ, ನಿಮಗೆ ಅದ್ಭುತವಾದ ಪ್ರಶ್ನೆ ಆಗಿದೆ. ಫೆಬ್ರವರಿ 2026ರಲ್ಲಿ ಭಾರತ ಮತ್ತು ಯಾವ ದೇಶದ ನಡುವೆ ಖಂಜರ್ ಜಂಟಿ ಮಿಲಿಟರಿ ವ್ಯಾಯಾಮ 13ನೇ ಆವೃತ್ತಿ ನಡೆಯಿತು ಅಂತ ಇದೆ. ಕಜಕಿಸ್ತಾನ, ಉಜ್ಬೇಕಿಸ್ತಾನ, ಮಾಲ್ಡೀವ್ಸು, ಕಿರ್ಗಿಸ್ತಾನ. ಆನ್ಸರ್ ಬಂದು ನಮಗೆ ಕಿರ್ಗಿಸ್ತಾನ ಅಂತ ಇದೆ. ಕಿರ್ಗಿಸ್ತಾನ ಉತ್ತಮವಾಗುತ್ತೆ. ಹಾಗಾದರೆ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ನೋಡ್ತಾ ಹೋಗೋಣ, ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ನೋಡಿ ಏನಿದೆ ಮಾಹಿತಿ ಅಂದರೆ, ಭಾರತ ಮತ್ತು ಕಿರ್ಗಿಸ್ತಾನ ದೇಶಗಳ ನಡುವಿನ ವಾರ್ಷಿಕ ಜಂಟಿ ಮಿಲಿಟರಿ ವ್ಯಾಯಾಮದ 13ನೇ ಆವೃತ್ತಿಯಾದ ಖಂಜರ್ 13 ಅಂತ ಕರ್ಕೊಳ್ತೀವಿ ಫೆಬ್ರವರಿ 2026ರಲ್ಲಿ ಆಯೋಜಿಸಲಾಗಿತ್ತು. ಈ ವ್ಯಾಯಾಮವು ಭಯೋತ್ಪಾದನಾ ನಿರೋಧಕ ಕಾರ್ಯಾಚರಣೆಗಳು ಮತ್ತು ಪರ್ವತ ಪ್ರದೇಶಗಳಲ್ಲಿ ವಿಶೇಷ ಯುದ್ಧ ತಂತ್ರಗಳ ಕುರಿತು ಅನುಭವವನ್ನು ಹಂಚಿಕೊಳ್ಳಲು ಈ ಒಂದು ದೇಶದ ಸಹಾಯ ಮಾಡಲಿಕ್ಕಾಗಿ ಉಭಯ ದೇಶಗಳು ಇದನ್ನು ಮಾಡಿಕೊಂಡು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆಯಾಗಿದೆ. ನೋಡಿ, ಭಾರತ ಆಂತರಿಕ ಭದ್ರತೆ ಬಲಪಡಿಸಲು ಪ್ರಜ್ಞಾ ಎಂಬ ಸುಧಾರಿತ AI ಆಧಾರಿತ ಸ್ಯಾಟಲೈಟ್ ಇಮೇಜಿಂಗ್ ಸಿಸ್ಟಮನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂತ ಇದೆ. ಇಲ್ಲಿ ಇಸ್ರೋ, HAL, NTRO, DRDO ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ನಮಗೆ DRDO ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾದರೆ ಏನು ಸರ್ ಇದು ವಿಶೇಷತೆ ಸ್ವಲ್ಪ ನೋಡ್ತಾ ಹೋಗೋಣ. ಎಕ್ಸಾಮ್ಸಲ್ಲಿ ಇದನ್ನ ಕೇಳುವಂಥ ಚಾನ್ಸಸ್ ಇದೆ. ಹಾಗಾದರೆ ನೋಡಿ, ಭಾರತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ದೇಶದ ಮೊದಲ ಆಂತರಿಕ ಭದ್ರತೆ ಮತ್ತು ಗಡಿ ಕಣ್ಗಾವಲು ಬಲಪಡಿಸಲು ಪ್ರಜ್ಞಾ ಎಂಬ ಕೃತಕ ಬುದ್ಧಿಮತ್ತೆ AI ಆಧಾರಿತ ಉಪಗ್ರಹಣ ಚಿತ್ರಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಈ ವ್ಯವಸ್ಥೆಯು ಉಪಗ್ರಹಗಳಿಂದ ಪಡೆಯುವ ಚಿತ್ರಗಳನ್ನು ಸ್ವಯಂಚಾಲಿತವಾಗಿ ವಿಶ್ಲೇಷಿಸಿ ಶೋಡೋ ಅಥವಾ ಅನುಮಾನಾಸ್ಪದ ಚಟುವಟಿಕೆಗಳನ್ನು ಗುರುತಿಸಲು ಭದ್ರತೆ ಸಂಸ್ಥೆಗೆ ಇದನ್ನು ಸಹಾಯ ಮಾಡುತ್ತದೆ. ವೆರಿ ಗುಡ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ಅದ್ಭುತವಾದ ಪ್ರಶ್ನೆ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇದನ್ನ ಎಕ್ಸಾಮ್ಸಲ್ಲಿ ಪದೇ ಕೇಳ್ತಾರೆ, ನೋಡ್ಕೊಳ್ತಾ ಹೋಗಿ. ನೋಡಿಲಿ, ಏಪ್ರಿಲ್ 2026 ಇರಾನ್ನ ನೂತನ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ. ಹಾಗಾದರೆ ಏಪ್ರಿಲ್ನಲ್ಲಿ ಆಗಿದ್ದಂಥ ಒಂದು ಕಾನ್ಸೆಪ್ಟ್ ಆಗುತ್ತೆ. ಇಲ್ಲಿ ನೋಡಿ, ಅಬ್ದುಲ್ ಲತೀಫು, ನಿಜಾಮ್ ಅಮೇದಿ, ಮೊಹಮ್ಮದ್ ಶಿಯಾ, ಬರ್ಹಾಮ್ ಸಾಲಿಹಿ ಅಂತ ಇದೆ. ಹಾಗಾದರೆ ಆನ್ಸರ್ ಯಾವುದಂತ ಬಂದಾಗ ನಿಜಾಮ್ ಅಮೇದಿ ಅನ್ನೋರು ಈ ಒಂದು ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಹಾಗಾದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ, ಇದ್ರ ಬಗ್ಗೆ ಮಾಹಿತಿಯನ್ನು. ಹಾಗಾದರೆ ನೋಡಿ, ಏಪ್ರಿಲ್ 2026ರಲ್ಲಿ ಚುನಾವಣೆಯಲ್ಲಿ ನಿಜಾಮ್ ಅಮೇದಿ ಅವರು ಇರಾಕ್ನ ನೂತನ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಇವರು ಇರಾಕ್ ದೇಶದ ರಾಜಕೀಯದಲ್ಲಿ ಪ್ರಮುಖ ನಾಯಕರಾಗಿದ್ದರು. ಈ ಹಿಂದೆ ಪರಿಸರ ಸಚಿವರಾಗಿಯೂ ಸಹಿತ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಇರಾಕ್ ಸಂಸತ್ನಲ್ಲಿ ನಡೆದ ಮತದಾನ ಮೂಲಕ ಅವರನ್ನು ಅಧ್ಯಕ್ಷರಾಗಿ ಇರಾಕ್ನ ನೂತನ ಅಧ್ಯಕ್ಷರಾಗಿ ಬಂದಾಗ ನಿಜಾರ್ ಅಮೇದಿ ಅಂತ ಆನ್ಸರ್ ಮಾಡ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಬನ್ನಿ ನೋಡಿ, ಮಾರ್ಚ್ 2026 ಸಾಲಿನ ICC ಪುರುಷರ ಪ್ಲೇಯರ್ ಆಫ್ ದ ಮಂತ್ ಅಂತ ಕರ್ಕೊಳ್ತೀವಿ. ಈ ಪ್ರಶಸ್ತಿ ಯಾರು ಗೆದ್ದುಕೊಂಡಿದ್ದಾರೆ. ಹಾಗಾದರೆ ಆನ್ಸರ್ಸ್ ನೋಡಿ, ಜಸ್ಪ್ರೀತ್ ಬುಮ್ರಾ, ಸಂಜು ಸ್ಯಾಮ್ಸನ್, ಫಿಲ್ ಸಾಲ್ಟು, ಕಮಿಂದೋ ಮೆಂಡಿಸ್ ಅಂತ ಇದೆ. ಹಾಗೆ ಆನ್ಸರ್ ಯಾವಂತ ಬಂದಾಗ ನಮ್ಮ ಸಂಜು ಸ್ಯಾಮ್ಸನ್ ಇವರು ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ಮಾಹಿತಿ ನೋಡೋದಾದರೆ, ಹಾಗಾದರೆ ಇಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಮಾರ್ಚ್ 2026 ತಿಂಗಳಲ್ಲಿ ಪುರುಷರ ಆಟಗಾರರ ಭಾರತದ ಸಂಜು ಸ್ಯಾಮ್ಸನ್ ಅವರನ್ನು ಘೋಷಿಸಿದೆ. ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ದೇಶೀಯ ಲೀಗ್ಗಳಲ್ಲಿ ಅವರು ತೋರಿಸಿದ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನು ಪರಿಗಣಿಸಿ ಗೌರವ ನೀಡಲಾಗಿದೆ. ಈ ಮೂಲಕ ICC ನೀಡುವಂಥ ಪ್ರತಿಷ್ಠಿತ ಮಾಸಿಕ ಪ್ರಶಸ್ತಿಯನ್ನು ಅವರು ಮೂಡಿಗೆ ಆಗಬೇಕು. ಸಂಜು ಸ್ಯಾಮ್ಸನ್ ಅವರು ನಮಗೆ ವಿಶ್ವಕಪ್ಪನ್ನು ಗೆದ್ದುಕೊಟ್ಟಂಥ ಹೆಮ್ಮೆ ಅಂತೇಳಿ ಇವ್ರನ್ನ ಕರೀತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿರಿ, ಅದ್ಭುತವಾದ ಪ್ರಶ್ನೆ ಇದೆ ನಿಮಗೆ. ಯಾವಂತ ಬಂದಾಗ ನೋಡಿ, ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋನ ನೂತನ CEO ಆಗಿ ಯಾರು ನೇಮಕ ಆಗಿದ್ದಾರೆ. ಹಾಗಾದ್ರೆ ಆನ್ಸರ್ ಬಂದು ಪೀಟರ್ ಎಲ್ಬರ್ಸ್ ಅಂತ ಇದೆ, ವಿಲಿಯಂ ವಾಲ್ಟ್ ಅಂತ ಇದೆ, ರಾಹುಲ್ ಭಾಟಿ ಅಂತ ಇದೆ, ಕ್ಯಾಂಪಬೆಲ್ ವಿಲ್ಸನ್ ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ಆನ್ಸರ್ ಬಗ್ಗೆ ನಾವು ಮಾತಾಡೋಣ. ಹಾಗಾದ್ರೆ ಆನ್ಸರ್ ಬಂದಾಗ ನಮಗೆ ನೋಡಿ, ಪೀಟರ್ ಎಲ್ಬರ್ಸ್ ಅಂತ ಇದೆ. ಇದು ನಮಗೆ ಆನ್ಸರ್ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ ಸ್ವಲ್ಪ ಮಾಹಿತಿಯನ್ನು ಸಹಿತ ಪಡ್ಕೊಳಕ್ಕೆ ಟ್ರೈ ಮಾಡೋಣ. ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ ಇದ್ರ ಬಗ್ಗೆ. ಓಕೆನಾ? ನೋಡಿ, ಇಲ್ಲಿ ಭಾರತದ ಪ್ರಮುಖ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ತನ್ನ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಆಗಿ ಪೀಟರ್ ಎಲ್ಬರ್ಸನ್ನು ನೇಮಕ ಮಾಡಿದೆ. ಇವರು ಮೊದಲ KALM ರಾಯಲ್ ಡಚ್ ಏರ್ಲೈನ್ಸ್ನ ಅಧ್ಯಕ್ಷ CEO ಆಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಹಾಗೆ ಇಂಡಿಗೋ ಜಾಗತಿಕ ವಿಸ್ತರಣೆ ಕಾರ್ಯಾಚರಣೆ ಅಂತ ಏನು ಕರ್ಕೊಳ್ತೀವಿ, ಸಾಮರ್ಥ್ಯದಿಂದ ಸುಸಲವಾಗಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಅದ್ಭುತವಾದ ಪ್ರಶ್ನೆ ಆಗಿದೆ ನಮಗೆ.
ಏಪ್ರಿಲ್ 2026ರಲ್ಲಿ ಮಂಗೋಲಿಯಾದ ನೂತನ ಪ್ರಧಾನಮಂತ್ರಿಯಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಇದೆ. ಮಂಗೋಲಿಯಾದ ನೂತನ ಪ್ರಧಾನಮಂತ್ರಿ ಹಾಗಾಗಿ ನೋಡಿರಿ, ಜೋಸ್ ಆಂಟೋನಿಯೋ ಕಾಸ್ಟ್ ಅಂತ ಇದೆ, ಅಹಮದ್ ಅಬೋಲ್ ಗೀತ್ ಅಂತ ಇದೆ, ಉಚ್ರೌಲ್ ನ್ಯಾಮ್ ಓಸರ್ ಅಂತ ಇದೆ, ಶೇರ್ ಬಹದ್ದೂರ್ ದೇವ್ಬಾ ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ನಮಗೆ ಆನ್ಸರ್ ನಮಗೆ ನೋಡಿ ಅದ್ಭುತವಾದ ಆನ್ಸರ್ ಆಗಿದೆ. ಉಚ್ರಾಲ್ ನ್ಯಾಮ್ ಓಸರ್ ಅನ್ನೋರು ಇದು ಆನ್ಸರ್ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ ಸ್ವಲ್ಪ ಒಂದೆರಡು ಲೈನ್ ನೋಡ್ತಾ ಏನು ಕೊಟ್ಟಿದ್ದಾರೆ ಅಂತೇಳಿ. ನೋಡಿ, ಏಪ್ರಿಲ್ 2026 ಉಚ್ರಾಲ್ ನ್ಯಾಮ್ ಓಸರ್ ಅನ್ನೋರು ಮಂಗೋಲಿಯಾದ ನೂತನ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ. ಇವರು ಮಂಗೋಲಿಯಾದ ರಾಜಕೀಯ ಪ್ರಭಾವಿಯಲ್ಲಿ ನಾಯಕರಾಗಿದ್ದಾರೆ. ಈ ಹಿಂದೆ ಡಿಜಿಟಲ್ ಅಭಿವೃದ್ಧಿ ಸಂವಹನದ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ದೇಶದ ಆರ್ಥಿಕ ಸುಧಾರಣೆ ಮತ್ತು ತಾಂತ್ರಿಕ ಬೆಳವಣಿಗೆ ಇವರು ಹೆಚ್ಚು ಒತ್ತಡವನ್ನು ನೀಡಿದ್ದಾರೆ. ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಅದ್ಭುತವಾದ ಪ್ರಶ್ನೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ನೋಡಿ. ಏಪ್ರಿಲ್ 2026ರಲ್ಲಿ ಜಂಟಿ ವಿಶೇಷ ಪಡೆಗಳ ಅಭ್ಯಾಸ ಸೈಕ್ಲೋನ್ 4 ಅಂತ ಏನು ಕರಿತೀವಿ ಯಾವ ದೇಶಗಳ ನಡುವೆ ನಡೆಯಿತು ಅಂತ ಇದೆ. ಆನ್ಸರ್ ಬಂದು ನಮಗೆ ಭಾರತ ಒಮನ್, ಭಾರತ ಈಜಿಪ್ಟ್, ಭಾರತ UAE, ಭಾರತ ಕತಾರ್ ಅಂತ ಇದೆ. ಆನ್ಸರ್ ಬಂದು ನಮಗೆ ಇಲ್ಲಿ ಅಂತ ಬಂದಾಗ ಭಾರತ ಈಜಿಪ್ಟ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ, ಭಾರತ ಈಜಿಪ್ಟ್. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ ಮಾಹಿತಿ ನೋಡ್ತಾ ಹೋದರೆ, ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವಿನ ಜಂಟಿ ವಿಶೇಷ ಪಡೆಗಳ ಸಮರ ಅಭ್ಯಾಸದ 4ನೇ ಆವೃತ್ತಿಯಾದ ಸೈಕ್ಲೋನ್ 4 ಏಪ್ರಿಲ್ 2020 ಆಯೋಜಿಸಲಾಗಿತ್ತು. ಇದು ಉಭಯ ದೇಶಗಳ ನಡುವಿನ ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಈ ಭಯೋತ್ಪಾದನಾ ನಿರೋಧಕ ಕಾರ್ಯಚಟುವಟಿಕೆಗಳಲ್ಲಿ ಪರಸ್ಪರ ಸಹಕಾರ ನೀಡುವಂತಹ ಪ್ರಮುಖ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಕರ್ಕೊಳ್ತಾಗಿದೆ. ಭಾರತ ಮತ್ತು ಈಜಿಪ್ಟ್ ನಡುವಿನ ಈ ಜಂಟಿ ಅಭ್ಯಾಸವು ರಾಷ್ಟ್ರೀಯಗಳ ನಡುವಿನ ಈ ಒಂದು ಹೊಂದಾಣಿಕೆ ಬಗ್ಗೆ ಮಾಹಿತಿಯನ್ನು ತಂದುಕೊಡುತ್ತೆ. ಬನ್ನಿ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ಅದ್ಭುತವಾದ ಒಂದು ಪ್ರಶ್ನೆ ಆಗಿದೆ. ಹಾಗಾದರೆ ನೋಡಿ, 2026ರ 79ನೇ ಬಾಫ್ಟಾ ಚಲನಚಿತ್ರಗಳಲ್ಲಿ ಅತ್ಯುತ್ತಮ ಮಕ್ಕಳ ಕೌಟುಂಬಿಕ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಣಿಪುರಿ ಚಲನಚಿತ್ರ ಯಾವುದಂತ ಕೊಟ್ಟಿದ್ದಾರೆ. ಹಾಗಾದರೆ ದಿ ಗೋಟ್ ಲೈಫ್ ಅಂತ ಇದೆ, ಬೂಂಗ್ ಅಂತ ಇದೆ, ಲಫತಾ ಲೇಡೀಸ್ ಅಂತ ಇದೆ, ಎಡ್ಜ್ ಲೈಟ್ ಅಂತ ಇದೆ. ಆನ್ಸರ್ ಯಾವುದಂತ ಬಂದಾಗ ನೋಡಿ ನಿಮಗೆ ಬೂಂಗ್ ಅನ್ನೋದು ನಮಗೆ ಇದು ಒಂದು ಆನ್ಸರ್ ಆಗುತ್ತೆ. ಅದು ಯಾವ್ದು ರೀ, ಬೂಂಗ್ ಅಂತ ಕರ್ಕೊಳ್ತೀವಿ ಆನ್ಸರ್ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಅಂತೇಳಿ. ಬನ್ನಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ನೋಡಿ ಇಲ್ಲಿ ವಿಷಯ ನೋಡಿ, ಮಣಿಪುರಿ ಭಾಷೆಯ ಬೂಂಗ್ ಚಲನಚಿತ್ರವು 79ನೇ ಒಂದು ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಆಗಿರ್ತಕ್ಕಂಥ ಬಾಫ್ಟಾ 2026ರಲ್ಲಿ ಅತ್ಯುತ್ತಮ ಮಕ್ಕಳ ಕೌಟುಂಬಿಕ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನಿರ್ಮಾಣ ಮಾಡಿಕೊಂಡಿದೆ. ಹಾಗಾದರೆ ಈ ಪ್ರಶಸ್ತಿಯನ್ನು ಗೆದ್ದ ಭಾರತದ ಹಾಗೂ ಮೊದಲ ಮಣಿಪುರಿ ಚಲನಚಿತ್ರ ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವುದಂತ ಬಂದಾಗ ನೋಡಿ, ಮುಂದಿನ ಪ್ರಶ್ನೆ ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲಿ. ಬನ್ನಿ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆಯನ್ನು. 2020 ಸೇಮ್ ಅದೇ ಕ್ವಶನ್ ಮತ್ತೆ ಇದು ರಿಪೀಟ್ ಆಗಿದೆ, ಮತ್ತೆ ಏನು ತೊಂದರೆ ಇಲ್ಲ. ಮುಂದೆ ಹೋಗೋಣ ನಾವು ಈಗ. ಮುಂದಿನ ನಮ್ಮ ಒಂದು ಪ್ರಶ್ನೆ ಯಾವಂತ ಬಂದಾಗ ನೋಡಿ 2020 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಯಾವ ರಾಜ್ಯ ಸ್ತಬ್ಧಚಿತ್ರವು ಪ್ರಥಮ ಬಹುಮಾನ ಗೆದ್ದುಕೊಂಡು ಭಾಳ ಸರಿ ಕೇಳ್ತಾರೆ, ಭಾಳ ಹುಷಾರು ಪ್ರಶ್ನೆ ಇದು. ಮಹಾರಾಷ್ಟ್ರ, ಗುಜರಾತ್, ಕೇರಳ, ಉತ್ತರ ಪ್ರದೇಶ. ಆನ್ಸರ್ ಯಾವುದಂತ ಬಂದಾಗ ಮಹಾರಾಷ್ಟ್ರ ಅನ್ನೋದು ಸ್ತಬ್ಧಚಿತ್ರವನ್ನು ಗೆದ್ದುಕೊಳ್ತಾರೆ. ಹಾಗಾದ್ರೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಾವು. ಹಾಗಾದರೆ ನೋಡಿ ಇಲ್ಲಿ ನವದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ 2026 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಮಹಾರಾಷ್ಟ್ರ ರಾಜ್ಯವು ಅತ್ಯುತ್ತಮ ಸ್ತಬ್ಧಚಿತ್ರವನ್ನು ಪಡ್ಕೊಳ್ತು. ಹಾಗಾದರೆ ತನ್ನ ಶ್ರೀಮಂತಿಕೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಕಲಾತ್ಮಕ ಪ್ರದರ್ಶನಕ್ಕಾಗಿ ಈ ಪ್ರಶಸ್ತಿಯನ್ನು ಗೌರವ ನೀಡಲಾಗಿದೆ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳು ನಿಮಗೆ ಇಷ್ಟ ಆಗಿತ್ತು ಅಂದ್ಕೊತೀನಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ಅಲ್ಲಿ ಮತ್ತೆ ಇದ್ರ ಬಗ್ಗೆ ಉಳಿದ ಕ್ವಶನ್ಗಳನ್ನು ನಾವು ತಗೊಂಬಂದು ಚರ್ಚೆ ಮಾಡ್ತಾ ಹೋಗೋಣ. ಪಾರ್ಟ್ 2 ಅಲ್ಲಿ ಸಿಗೋಣ. ಈ ವಿಷಯ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ. ಈ ಒಂದು ಹೇಳುವಂಥ ವಿಷಯಗಳು ನಿಮಗೆ ಇಷ್ಟ ಆದರೆ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಮತ್ತೆ ಸಿಗೋಣ.